ನಮಸ್ಕಾರ ವೀಕ್ಷಕರೇ, ಕೋವಿಡ್-19 ಆದಾಯ ತೆರಿಗೆಯಲ್ಲಿರ್ಬೋದು, GST ಪಾರ್ಟ್ನಲ್ಲಿರ್ಬೋದು ಏನೆಲ್ಲ ಚೇಂಜಸ್ ಆಗಿದೆ ಅನ್ನೋದರ ಬಗ್ಗೆ U+ ವಾಹಿನಿಯ ಮೂಲಕ ನಿಮಗೆ ಮಾಹಿತಿಯನ್ನ ನೀಡುವ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ದೀಪಕ್ ಕೆ, ಪ್ರಾಕ್ಟೀಸ್ ಇನ್ ಚಾರ್ಟೆಡ್ ಅಕೌಂಟೆಂಟ್, ಇವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್ ಸರ್, ಈಗ 2019-20ನೇ ಸಾಲಿನ ವಿತ್ತೀಯ ವರ್ಷ ಏನಿದೆ ಅಂದರೆ ಫೈನಾನ್ಷಿಯಲ್ ಇಯರ್ ಏನಿದೆ, ಇದರ ವಿಚಾರವಾಗಿ ಕೇಂದ್ರ ಸರ್ಕಾರ ಒಂದಷ್ಟು ಕ್ರಮಗಳನ್ನ ತೆಗೆದುಕೊಂಡಿದೆ, ನಿಯಮಗಳನ್ನು ತಂದಿದೆ. ಇದು ಅಂದರೆ ಸಾಕಷ್ಟು ಜನರಿಗೆ ಗೊಂದಲ ಕೂಡ ಇದೆ. ಇದೀಗ ಮಾರ್ಚ್ಗೆ ಎಂಡ್ ಆಗುತ್ತಾ ಅಥವಾ ಇನ್ನು ಜೂನ್ಗೆ ಹೋಗುತ್ತಾ, ಡಿಸೆಂಬರ್ಗೆ ಹೋಗುತ್ತಾ, ಈ ರೀತಿಯ ಒಂದು ಜನರಿಗೆ ಗೊಂದಲ ಇದೆ. ಇನ್ನು ಅಂದರೆ ಕರೆಕ್ಟ್ ಆಗಿರುವಂಥ ಮಾಹಿತಿ ಸಿಕ್ಕಿಲ್ಲ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? 2019-20ನೇ ವಿತ್ತೀಯ ವರ್ಷ 1/4/2019 ಪ್ರಾರಂಭ ಆಗಿ 31 ಮಾರ್ಚ್ 2020ಕ್ಕೆ ಕೊನೆಗೊಳ್ತದೆ. ಇದರಲ್ಲಿ ಯಾವುದೇ ರೀತಿಯ ಕನ್ಫ್ಯೂಷನ್ಸ್ ಕೇಂದ್ರೀಯ ಸರ್ಕಾರದಲ್ಲಿ ರಾಜ್ಯ ಸರ್ಕಾರ ಮಾಡಿಲ್ಲ. ಈ ಕೆಲವೊಂದು ವಾಟ್ಸಪ್ ಫೇಸ್ಬುಕ್ಗಳಲ್ಲಿ ಹರಿದಾಡಿದ ವಿಷಯ, ಈ ಫೈನಾನ್ಷಿಯಲ್ ಇಯರ್ ಮಾರ್ಚ್ ಇದ್ದದ್ದು ಜೂನ್ವರೆಗೆ ಎಕ್ಸ್ಟೆಂಡ್ ಆಗಿದೆ ಅಂತ. ಬಟ್ ಈ ನಮ್ಮ ಆದಾಯ ತೆರಿಗೆಗಾಗಲಿ GSTಗೋಸ್ಕರ ಆಗಲಿ ಈ ವಿತ್ತೀಯ ವರ್ಷವನ್ನು 2019-20 ಯಾವುದೇ ಬದಲಾವಣೆ ಮಾಡಿಲ್ಲ. ಅದು 31 ಮಾರ್ಚ್ 2020ಗೆ ಕೊನೆಗೊಳ್ತದೆ. ಇನ್ನು ಆದಾಯ ತೆರಿಗೆ ಕಾಯ್ದೆಯಲ್ಲಿ ಸೇವಿಂಗ್ಸ್ ಅಥವಾ ಇನ್ವೆಸ್ಟ್ಮೆಂಟ್ ಏನಿದೆ, ಇದರ ಬಗ್ಗೆ ಕೂಡ ಜನರಿಗೆ ಸಾಕಷ್ಟು ಗೊಂದಲಗಳು ಇವೆ. ಇದಕ್ಕೆ ಸಮಯಾವಕಾಶ ಇದೆ ಅನ್ನುವಂಥದ್ದೆಲ್ಲ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? 2019-20ನೇ ಫೈನಾನ್ಷಿಯಲ್ ಇಯರ್ಗೆ ಸಂಬಂಧಪಟ್ಟ ಹಾಗೆ ಆದಾಯ ತೆರಿಗೆ ಕಾಯ್ದೆಯಲ್ಲಿ ಕೆಲವೊಂದು ಇನ್ವೆಸ್ಟ್ಮೆಂಟ್ಸ್ ಮಾಡಲಿಕ್ಕೆ ಒಂದು ಡ್ಯೂ ಡೇಟ್ಸ್ ಅಂತ ಹೇಳಿ ಮೆನ್ಷನ್ ಮಾಡ್ತಾರೆ. ಸೊ ಯೂಶ್ವಲಿ 2019-20 ಫೈನಾನ್ಷಿಯಲ್ ಇಯರ್ 31 ಮಾರ್ಚ್ 2020ಗೆ ಎಂಡ್ ಆಗ್ತದೆ ಅಂತ ಹೇಳಿದ್ರೆ ಈ ಸೇವಿಂಗ್ಸ್, ಫಾರ್ ಎಕ್ಸಾಂಪಲ್ ATC ಅನ್ನುವಂಥದ್ದು, LICಯಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು, NPS ಇಂಥದ್ದು, ಹಾಗೆ ಮೆಡಿಕ್ಲೇಮ್ 80Dಯಲ್ಲಿ 80G ಡೊನೇಷನ್ ಕೊಟ್ಟಿರುವಂಥದ್ದು, ಈ ಎಲ್ಲ ಸೇವಿಂಗ್ಸ್ ಮಾಡಲಿಕ್ಕೂ ಕೂಡ 31 ಮಾರ್ಚ್ 2020 ಡ್ಯೂ ಡೇಟ್ ಆಗಿತ್ತು. ಬಟ್ ಈ ಕೋವಿಡ್-19 ಕೆಲವೊಂದು ಬದಲಾವಣೆಗಳನ್ನು ಕೇಂದ್ರೀಯ ಸರ್ಕಾರ ಮಾಡಿದೆ. ಅದು ಯಾವುದೇ ರೀತಿ ಅಂತ ಹೇಳಿದರೆ, ಯಾವುದೆಲ್ಲ ಸೇವಿಂಗ್ಸ್ ನೀವು ಮಾರ್ಚ್ 20ರಿಂದ ಮಾರ್ಚ್ 31ರವರೆಗೆ ಮಾಡಬಹುದು. ಯಾವುದಾದ್ರೂ ಇನ್ವೆಸ್ಟ್ಮೆಂಟ್ಸ್, ಫಾರ್ ಎಕ್ಸಾಂಪಲ್ ಈಗ ನೀವು ಜಾಗ ಸೇಲ್ ಮಾಡಿದರೆ ಅದರನ್ನು 3 ವರ್ಷದೊಳಗೆ ಇನ್ನೊಂದು ಮನೆಯಲ್ಲಿ ಅಥವಾ ಇನ್ವೆಸ್ಟ್ ಮಾಡಬೇಕು. ಅದಕ್ಕೂ ಕೂಡ ಟೈಮ್ ಲಿಮಿಟ್ ಅಂತ ಇದೆ. ಆ ಟೈಮ್ ಲಿಮಿಟ್ ಕೂಡ 20 ಮಾರ್ಚಿಂದ ಮಾರ್ಚ್ 31ರೊಳಗೆ ಎಕ್ಸ್ಪೈರ್ ಆಗ್ತದೆ ಅಂತ ಹೇಳಿ ಆದರೆ ಆ ಎಲ್ಲ ಟೈಮ್ ಲಿಮಿಟ್ಸನ್ನು ಕೇಂದ್ರೀಯ ಸರ್ಕಾರ ಒಂದು ಅಧಿಸೂಚನೆ ಹೊರಡಿಸಿದೆ. ಅದರ ಪ್ರಕಾರ ಈ ಎಲ್ಲ ಸೇವಿಂಗ್ಸ್ ಇರಲಿ, ಇನ್ವೆಸ್ಟ್ಮೆಂಟ್ಸ್ ಇರಲಿ, ರಿಕ್ವೈರ್ಡ್ ಇನ್ವೆಸ್ಟ್ಮೆಂಟ್ಸ್ ಇಫ್ ದೇ ಆರ್ ಡನ್ ವಿದಿನ್ 30th ಜೂನ್, ಅಂದರೆ 30 ಜೂನ್ 2020ರೊಳಗೆ ಈ ಎಲ್ಲ ಇನ್ವೆಸ್ಟ್ಮೆಂಟ್ಸನ್ನು ಮಾಡಿದರೆ ಆ ಲಾಭವನ್ನು ಅವರು 2019-20 ಫೈನಾನ್ಷಿಯಲ್ ಇಯರ್ಗೆ ತಗೊಳ್ಬೋದು. ಅವರ ಆದಾಯದಲ್ಲಿ ಕಡಿತವನ್ನು ಮಾಡಿಕೊಳ್ಬೋದು. ಈ ಒಂದು ಬೆನಿಫಿಟನ್ನು ಕೇಂದ್ರೀಯ ಸರ್ಕಾರ ಮಾಡಿಕೊಟ್ಟಿದೆ. ಎಸ್, ಇನ್ನು ಹಾಗಿದ್ರೆ 2019-20ನೇ ಸಾಲಿನ ಆದಾಯ ತೆರಿಗೆ ಮಾಹಿತಿಯನ್ನು ಸಲ್ಲಿಕೆ ಮಾಡಲಿಕ್ಕೆ ಯಾವ ಅವಧಿಯ ಒಂದು ಆದಾಯವನ್ನ ಪರಿಗಣಿಸಬೇಕಾಗತ್ತೆ? ಈ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುವಂಥದ್ದು, ಈ ಸೇವಿಂಗ್ಸಿಗೆ ಈಗ ಮಾರ್ಚ್ 31 ಇದ್ದದ್ದನ್ನು 30th ಜೂನ್ ತನಕ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಆಗ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗ್ಬೋದು. ನಾವು ಇನ್ಕಮ್ ಅನ್ನು ಕೂಡ, ಅಂದರೆ ಆದಾಯವನ್ನು ಕೂಡ 1-4 ಏಪ್ರಿಲ್ 19ರಿಂದ 30 ಜೂನ್ 20ರವರೆಗೆದ್ದು ಕನ್ಸಿಡರ್ ಮಾಡಬೇಕಾ? ಈ ಆದಾಯ 2019-20ನೇ ಸಾಲಿಗೆ ಆದಾಯವನ್ನು 1-4-19ರಿಂದ 31 ಮಾರ್ಚ್ 2020ರವರೆಗೆ ಕನ್ಸಿಡರ್ ಮಾಡಬೇಕು. ಖಾಲಿ ಸೇವಿಂಗ್ಸ್ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿರುವಂಥದ್ದು. ಆ ಸೇವಿಂಗ್ಸ್ ಅನ್ನು 30 ಜೂನ್ 2020 ತನಕ ಮಾಡಬಹುದು. ಇನ್ನು ಬ್ಯಾಂಕಿನಲ್ಲಿರುವಂತಹ ಠೇವಣಿಯ ಮೇಲೆ ನೀಡುವ ಬಡ್ಡಿಯಿಂದ ತೆರಿಗೆ ಕಡಿತ ಮಾಡಿದ್ದಲ್ಲಿ ಅವರಿಗೆ ಫಾರ್ಮ್ 16A ಬ್ಯಾಂಕ್ನಲ್ಲಿ ಜೂನ್ 1ರಿಂದ ಲಭ್ಯ ಆಗ್ತಾ ಇತ್ತು. ಈ ವೇಳಾಪಟ್ಟಿಯಲ್ಲಿ ಏನಾದರೂ ಚೇಂಜಸ್ ಆಗಿದೆಯಾ? TDS ರಿಟರ್ನ್ಸ್ ಅನ್ನುವಂಥದ್ದು ಫೈಲ್ ಮಾಡಿದ ನಂತರ ಈ ಬ್ಯಾಂಕಿನವರು ಫಾರ್ಮ್ 16A ಅನ್ನುವಂಥ ಸರ್ಟಿಫಿಕೇಟ್ಸ್ ಅನ್ನು ಇಶ್ಯೂ ಮಾಡ್ತಾರೆ. ಈ ಹಿಂದೆ ಏನಾಗ್ತಿತ್ತು, ಮೇ 31ಕ್ಕೆ ಅದರ ಡ್ಯೂ ಡೇಟ್ ಇತ್ತು. ಸೊ ಈ ಬ್ಯಾಂಕಿನವರು ಮೇ 31ರೊಳಗೆ ಬೇಕಾದ ಮಾಹಿತಿಯನ್ನು ಸಲ್ಲಿಸಬೇಕಿತ್ತು ಸರ್ಕಾರಕ್ಕೆ. ಜೂನ್ 1ರಿಂದ 15ರವರೆಗೆ ಆ ಫಾರ್ಮ್ 16A ಅನ್ನುವಂಥದ್ದು ತಮ್ಮ ಡೆಪಾಸಿಟರ್ಸ್ಗೆ ಇಶ್ಯೂ ಮಾಡ್ತಾರೆ. ಈ ವರ್ಷ ಈ ಕೋವಿಡ್-19 ಎಲ್ಲ ಡ್ಯೂ ಡೇಟ್ಸ್ಗಳು ಜೂನ್ 29ರವರೆಗಿತ್ತು. ಅದನ್ನೆಲ್ಲ 30 ಜೂನ್ 2020 ತನಕ ಎಕ್ಸ್ಟೆಂಡ್ ಮಾಡಿದೆ. ಸೊ ಆದ್ದರಿಂದ ಈ ಸರ್ಟಿಫಿಕೇಟ್ಸ್ ಕೂಡ ಯಾವುದು ಜೂನ್ 15ರೊಳಗೆ ಸಿಗ್ತಾ ಇತ್ತೋ, ಈ ಸರ್ಟಿಫಿಕೇಟ್ಸ್ ಕೂಡ ಈಗ ಜೂನ್ 30ರೊಳಗೆ ಅಥವಾ ಜುಲೈ 15ರೊಳಗೆ ಡೆಪಾಸಿಟರ್ಸ್ಗೆ ಸಿಗ್ತದೆ. ಆದ್ದರಿಂದ ಈ ಡೆಪಾಸಿಟರ್ಸ್ ಈಗ ಅರ್ಜೆಂಟ್ ಮಾಡಿ ಬ್ಯಾಂಕಿಗೆ ಹೋಗುವಂಥದ್ದು ಪ್ರಮೇಯ ಬರೋದಿಲ್ಲ. ಜೂನ್ 30 ಅಥವಾ ಜುಲೈ 15ರೊಳಗೆ ಹೋದರೆ ಮಾತ್ರ ಅವರಿಗೆ ಸರ್ಟಿಫಿಕೇಟ್ ಸಿಗ್ತದೆ. ಈ ಫಾರ್ಮ್ 16A ಜೂನ್ 1ರಿಂದ 15ರವರೆಗೆ ಹೋಗಿ ಕ್ಯೂ ನಿಲ್ಲುವಂಥದ್ದು, ಬ್ಯಾಂಕಲ್ಲಿ ಹೋಗಿ ಕಲೆಕ್ಟ್ ಮಾಡಲಿಕ್ಕೆ ಅರ್ಜೆನ್ಸಿ ಏನುಂಟು ಅದನ್ನು ತಡಿಬೋದು. ಯಾಕಂದರೆ ಆ ಡೇಟ್ ಮಾಹಿತಿ ಸಲ್ಲಿಕೆ ಮಾಡಲಿಕ್ಕೆ ಡೇಟನ್ನು 30th ಜೂನ್ ತನಕ ಮಾಡಿದ್ದಾರೆ.
ಆದ್ರಿಂದ ಈ ಸರ್ಟಿಫಿಕೇಟ್ಸ್ ಬ್ಯಾಂಕಲ್ಲಿ ಸಿಗ್ಬೋದಾದ್ದು ಜುಲೈ 1ರಿಂದ 15 ಸಿಗ್ಬೋದು ಅಷ್ಟೇ. ಓಕೆ, ಇನ್ನು ಜುಲೈ 31 ಎಲ್ಲ ಒಂದು ತೆರಿಗೆ ಮಾಹಿತಿಯನ್ನು ಸಲ್ಲಿಸಬೇಕಾಗತ್ತಾ? ಇದು ಒಂದು ಒಳ್ಳೆಯ ಪ್ರಶ್ನೆ. ಈ ಜುಲೈ 15 ನಮಗೆ ಎಲ್ಲ ಸರ್ಟಿಫಿಕೇಟ್ ಸಿಗ್ತಾ ಉಂಟು ಅಷ್ಟೇ. ಇನ್ನು ಜುಲೈ 31 ನಾವು ರಿಟರ್ನ್ ಫೈಲ್ ಮಾಡಬೇಕಾ ಅನ್ನುವಂಥ ಪ್ರಶ್ನೆ ಎಲ್ಲ ತೆರಿಗೆದಾರರಲ್ಲಿ ಇರ್ತದೆ. ಈ COVID-19 ಸಿಚುವೇಶನ್ನಿಂದಾಗಿ ಕೆಲವೊಂದು ರಿಲ್ಯಾಕ್ಸೇಷನ್ ಮಾಡಿದ್ರಲ್ಲಿ ಈ ಡೇಟ್ ಕೂಡ ಒಂದನ್ನು ಎಕ್ಸ್ಟೆಂಡ್ ಮಾಡಿದೆ. ಯಾವ ರೀತಿ ಅಂತ ಹೇಳಿದರೆ, ಈಗ ಮೊದಲು ನಾನ್ ಟ್ಯಾಕ್ಸ್ ಆಡಿಟ್ ಅಂತ ಹೇಳ್ತೇವೆ. ಅಂದರೆ ಯಾರಿಗೆಲ್ಲ ಆಡಿಟ್ ಇರಲಿಲ್ಲ ಅವರಿಗೆಲ್ಲ ಜುಲೈ 31 ಲಾಸ್ಟ್ ಡೇಟ್ ಇತ್ತು ತಮ್ಮ ಆದಾಯ ತೆರಿಗೆ ಮಾಹಿತಿ ಸಲ್ಲಿಕೆ ಮಾಡಲಿಕ್ಕೆ, IT ರಿಟರ್ನ್ಸ್ ಫೈಲ್ ಮಾಡಲಿಕ್ಕೆ. ಬಟ್ ಈ ವರ್ಷ ಈ ಎಲ್ಲ ಡ್ಯೂ ಡೇಟ್ಸ್ಗಳನ್ನು 30th ನವಂಬರ್ 2020 ಅಂದರೆ 30 ನವಂಬರ್ 2020 ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಜನರಿಗೆ ಬೇಕಾದಷ್ಟು ಸಮಯಾವಕಾಶವನ್ನು ಸರ್ಕಾರ ಕೊಟ್ಟಿದೆ. ಎಲ್ಲ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಸಾವಕಾಶವಾಗಿ ಕಲೆಕ್ಟ್ ಮಾಡಿ ರಿಟರ್ನ್ಸ್ ಫೈಲನ್ನು 30th ನವಂಬರ್ 2020 ಫೈಲ್ ಮಾಡಬೇಕಾಗಿ ವಿನಂತಿ. ನವೆಂಬರ್ 30ಕ್ಕೆ ತೆರಿಗೆ ಮಾಹಿತಿ ಸಲ್ಲಿಸುವುದರಿಂದ ಇದರಿಂದ ಆಗುವಂತಹ ಏನು ಸಾಧಕ ಹಾಗೂ ಬಾಧ್ಯತೆಗಳ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲರ ಮನದಲ್ಲಿರುವ ಒಂದು ಸಂಶಯ. ಸೊ ಡ್ಯೂ ಡೇಟ್ 31st ಜುಲೈ ಇತ್ತು, ಅದನ್ನು ನವಂಬರ್ ತನಕ ಎಕ್ಸ್ಟೆಂಡ್ ಮಾಡಿ. ಸೊ ಇದರಿಂದ ನಮಗೇನು, ನಾವೇನಾದರೂ ಎಕ್ಸ್ಟ್ರಾ ಪೆನಾಲ್ಟಿ ಕಟ್ಟಬೇಕಾ, ಲೇಟ್ ಫೀ ಕಟ್ಟಬೇಕಾ ಅಂತ ಹೇಳುವ ಸಂಶಯ ಇರ್ಬೋದು. ಈ ಡೇಟನ್ನು ನವಂಬರ್ 30 2020 ಎಕ್ಸ್ಟೆಂಡ್ ಮಾಡುವಾಗ ಸೊ ಯಾರಾದರೂ ತೆರಿಗೆದಾರರು ಇನ್ನೂ ಟ್ಯಾಕ್ಸ್ ಕಟ್ಟಲಿಕ್ಕೆ ಬಾಕಿ ಇದ್ದರೆ, ಸೊ ಯೂಶುವಲಿ ಎಲ್ಲ ಟ್ಯಾಕ್ಸನ್ನು ಅಡ್ವಾನ್ಸ್ ಟ್ಯಾಕ್ಸ್ TDS ಮುಖಾಂತರ ಮಾರ್ಚ್ 31 2020 ಕಟ್ಟಿ ಮುಗಿಸ್ಬೇಕು. ಬಟ್ ಈ ವರ್ಷ ಮಾರ್ಚ್ 31 2020 ಕಟ್ಟಬೇಕು. ಇಲ್ಲದಿದ್ದರೂ ಅವರು ಜುಲೈ 31 ಬಡ್ಡಿ ಸಮೇತ ಕಟ್ಟಿ ಫೈಲ್ ಮಾಡ್ತಾ ಇದ್ರು ರಿಟರ್ನ್ಸ್. ಈ ವರ್ಷ ಅದೀಗ ನವಂಬರ್ ತನಕ ಹೋಗುವಾಗ ಬೇರೆ ಏನಾದರೂ ಚೇಂಜಸ್ ಅಂದರೆ ಇಂಟ್ರೆಸ್ಟ್ ಏಪ್ರಿಲ್ 1ರಿಂದ ನವಂಬರ್ 30 ಬಡ್ಡಿ ಕಟ್ಟಬೇಕಾಗ್ಬೋದು. ಇನ್ ಕೇಸ್ ಅವರು ತಮ್ಮ ಎಲ್ಲ ಟ್ಯಾಕ್ಸ್ ಲಯಬಿಲಿಟೀಸನ್ನು ಮಾರ್ಚ್ 31 ಕಟ್ಟದೆ ಬಾಕಿ ಇದ್ದಲ್ಲಿ ಏಪ್ರಿಲ್ 1ರಿಂದ ನವಂಬರ್ 30 ತನಕ ಬಡ್ಡಿ at the rate of 1% per month or part thereof. ಸೊ ಎಫೆಕ್ಟಿವ್ ಆಗಿ 7 ತಿಂಗಳ ಬಡ್ಡಿ ಕಟ್ಟಬೇಕಾಗ್ಬೋದು. ಸೊ ಈ ಡೇಟ್ ಎಕ್ಸ್ಟೆಂಡ್ ಮಾಡಿದ್ರು ಕೂಡ ಅವರಿಗೆ ಬೇಕಾದ ಅವಕಾಶ ಉಂಟು. ಸೊ ಈಗ ರಿಟರ್ನ್ಸ್ ಎಲ್ಲ ಫಾರ್ಮ್ಯಾಟ್ಸ್ ಎಲ್ಲ ರಿಲೀಸ್ ಆಗಿದೆ. ಸೊ ಅವರು ಅಲ್ಲಿವರೆಗೆ ಕಾಯಬೇಕು ಅಂತಿಲ್ಲ, ಎಲ್ಲ ಇನ್ಫಾರ್ಮೇಷನ್ ಸಿಕ್ಕಿದ ಕೂಡ ಆದಷ್ಟು ಬೇಗ ಆಗಸ್ಟಲ್ಲಿ ಇರಲಿ ಸೆಪ್ಟೆಂಬರಲ್ಲಿ ಫೈಲ್ ಮಾಡಿದರೆ ಅವರ ಇಂಟ್ರೆಸ್ಟ್ ಲಯಬಿಲಿಟಿ ಕಡಿಮೆ ಆಗ್ತದೆ. ಆದರೆ ಈ ಇಂಟ್ರೆಸ್ಟ್ ಲಯಬಿಲಿಟಿ ಎಲ್ರಿಗೂ ಬರ್ತದೆ ಅಂತಿಲ್ಲ. ಈಗ ಸೀನಿಯರ್ ಸಿಟಿಸನ್ ಆದವರಿಗೆ ಮತ್ತೆ ಟ್ಯಾಕ್ಸ್ ಲಯಬಿಲಿಟಿ 10,000ಗಿಂತ ಕಡಿಮೆ ಇದ್ದವರಿಗೆ, ಬಿಸ್ನೆಸ್ ಇನ್ಕಮ್ ಇಲ್ಲದಿದ್ದರೆ ಅವರಿಗೆ ಯಾವುದೇ ರೀತಿಯದ್ದು ಬಡ್ಡಿ ಕೂಡ ಕಟ್ಟಬೇಕಾಗಿ ಬರುವುದಿಲ್ಲ ಟ್ಯಾಕ್ಸಿನೊಟ್ಟಿಗೆ. ಅವರಿಗೆ ಖಾಲಿ ಟ್ಯಾಕ್ಸ್ ಕಟ್ಟಿದ್ರೆ ಆಯಿತು. ಆದ್ದರಿಂದ ಅವರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ. ಅವರಿಗೆ 30 ನವಂಬರ್ 2020 ಆರಾಮ್ಸೆ ಫೈಲ್ ಮಾಡಬೇಕು. ಓಕೆ, ಇನ್ನು 2018-19 ಸಾಲಿಗೆ ಆದಾಯ ತೆರಿಗೆ ಮಾಹಿತಿ ಸಲ್ಲಿಕೆಗೆ ಮತ್ತು ಜೊತೆಗೆ ಸಲ್ಲಿಸಿದ ಮಾಹಿತಿಯಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ಅದನ್ನು ಸರಿಪಡಿಸಿಕೊಳ್ಳಿಕ್ಕೋಸ್ಕರ ಮಾರ್ಚ್ 31, 2020 ಕೊನೆಯ ದಿನಾಂಕವಾಗಿತ್ತು. ಇದರ ಗಡುವು ಏನಾದರೂ ವಿಸ್ತರಣೆಯಾಗಿದೆಯಾ? ಹೌದು, ಈಗ 2018-19 ವಿತ್ತೀಯ ವರ್ಷಕ್ಕೆ ಸಂಬಂಧಪಟ್ಟ ಆದಾಯ ತೆರಿಗೆ ರಿಟರ್ನ್ಸ್ ಇರಲಿ, ಸೊ ಅವರಿಗೆ ಲಾಸ್ಟ್ ಡೇಟ್ ಟು ಫೈಲ್ ದ ರಿಟರ್ನ್ ಅದು 31 ಮಾರ್ಚ್ 2020 ಆಗಿತ್ತು. ಅದು ಲೇಟ್ ಫೀ ಕಟ್ಟಿ ಅವರು ಮಾರ್ಚ್ 31, 2020 ಫೈಲ್ ಮಾಡಿ, ಅದರ ನಂತರ ಅವರಿಗೆ ಫೈಲಿಂಗ್ ಮಾಡಲಿಕ್ಕೆ ಅವಕಾಶವೇ ಇಲ್ಲ. ಆದರೆ ಈ COVID-19 ಲಾಕ್ಡೌನ್ ಎಲ್ಲ ಮಾರ್ಚ್ 20ರಿಂದ ಅನೌನ್ಸ್ ಮಾಡಿದ್ರಿಂದ ಸೊ ಈ 10 ದಿನದಲ್ಲಿ ಕೆಲವೊಂದು ಜೆನ್ಯೂನ್ ಟ್ಯಾಕ್ಸ್ ಪೇಯರ್ಸಿಗೆ ಸಮಸ್ಯೆ ಆಗಿದೆ. ಯಾರಿಗೆ ರಿಟರ್ನ್ ಫೈಲ್ ಮಾಡಲಿಕ್ಕೆ 10 ದಿನದಲ್ಲಿ ಫೈಲ್ ಮಾಡಲಿಕ್ಕೆ ಆಗದೇ ಇರುವವರಿಗೆ, ಸೊ ಅವರಿಗೆ ಸರ್ಕಾರ ಒಂದು ರಿಲ್ಯಾಕ್ಸೇಷನ್ ಮಾಡಿದೆ. ಯಾವ ರೀತಿ ಅಂತ ಹೇಳಿದರೆ, ಎಲ್ಲ ರಿಟರ್ನ್ಸ್ ಇರಲಿ ಅಥವಾ ರಿಟರ್ನ್ಸ್ ಫೈಲ್ ಮಾಡಿದ್ರಲ್ಲಿ ಏನಾದರೂ ಮಿಸ್ಟೇಕ್ಸ್ ಆಗಿ ಅದನ್ನು ರಿವೈಸ್ ಮಾಡಬೇಕು ಇದ್ರೆ, ಅಂದರೆ ಪರಿಷ್ಕರಣೆ ಮಾಡಬೇಕಿದ್ರು ಅವರಿಗೆ 30 ಜೂನ್ 2020 ಸಮಯಾವಕಾಶ ಮಾಡಿಕೊಡಲಾಗಿದೆ. ಸೊ ಆ ಡೇಟ್ಸನ್ನು ಕೂಡ 30 ಜೂನ್ 2020 ಅವರು 2018-19 ಫೈನಾನ್ಷಿಯಲಿಗೆ ರಿಟರ್ನ್ ಕೂಡ ಫೈಲ್ ಮಾಡ್ಬೋದು, ಅಥವಾ ಫೈಲ್ ಮಾಡಿದ ರಿಟರ್ನಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ಅದನ್ನು ರಿವೈಸ್ ಕೂಡ ಮಾಡ್ಕೊಳ್ಬೋದು. ಎಸ್, ಈಗ ಬ್ಯಾಂಕಿಗೆ ಸಂಬಂಧಪಟ್ಟಂಥ ಚಟುವಟಿಕೆಗಳಲ್ಲಿ ಸಾಕಷ್ಟು ಜನರಿಗೆ ಗೊಂದಲ ಇದೆ. ಈ ಬಡ್ಡಿ ರಹಿತ ಇರ್ಬೋದು ಅಥವಾ ಅಲ್ಲಿನ ಸಾಲಗಳನ್ನು ಕಟ್ಟುವಂತಹ ವಿಚಾರವಾಗಿರ್ಬೋದು, ಈ ಥರಕ್ಕೆ ಜನರಿಗೆ ಸಾಕಷ್ಟು ಗೊಂದಲಗಳಿವೆ. ಅದರಂತೆ 2020-21 ಫೈನಾನ್ಷಿಯಲ್ ಇಯರ್ ಏನಿದೆ ಇದರ ವಿಚಾರವಾಗಿ ಫಾರ್ಮು 15G 15H ಇದರ ಸಲ್ಲಿಕೆ ಏಪ್ರಿಲ್ 30ಕ್ಕೆ ಕೊನೆ ದಿನಾಂಕವಾಗಿತ್ತು. ಈ ವಿಚಾರದಲ್ಲಿ COVID-19ನಿಂದಾಗಿ ಇದರಲ್ಲಿ ವಿಸ್ತರಣೆ ಆಗಿರುವಂಥದ್ದಿದೆಯಾ? 2020-21 ಫೈನಾನ್ಷಿಯಲ್ ಇಯರ್ಗೆ ಸಂಬಂಧಪಟ್ಟ ಹಾಗೆ ಈ ಎಲ್ಲ ಡೆಪಾಸಿಟರ್ಸ್ ಫಾರ್ಮ್ಸ್ 15G ಮತ್ತು 15H ಅನ್ನು ಬ್ಯಾಂಕಿಗೆ ಸಬ್ಮಿಟ್ ಮಾಡಬೇಕಿತ್ತು. ಅವರ TDS ಅನ್ನುವಂಥದ್ದನ್ನು ಇಂಟ್ರೆಸ್ಟ್ ಪೇಮೆಂಟಲ್ಲಿ TDS ಕಟ್ ಆಗುವಂಥದ್ದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ಈ ಫಾರ್ಮ್ 15G 15H ಸಬ್ಮಿಷನ್ ಮಾಡ್ತಿದ್ರು. ಸೊ ಇದರ ಡ್ಯೂ ಡೇಟ್ 30th ಏಪ್ರಿಲ್ ಇತ್ತು. ಎವ್ರಿ ಫೈನಾನ್ಷಿಯಲ್ ಇಯರ್ ಫಸ್ಟ್ ಮಂತಲ್ಲಿ ಅವ್ರು ಹೋಗಿ ಆ ಫಾರ್ಮ್ 15G 15H ಅನ್ನು ಬ್ಯಾಂಕಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ.
ಈ COVID-19 ಇಂದಾಗಿ ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿದ್ರಲ್ಲಿ ಎನಿ ಸ್ಟೇಟ್ಮೆಂಟ್ಸ್, ಎನಿ ಡಾಕ್ಯುಮೆಂಟ್ಸ್, ಎನಿ ಫೈಲಿಂಗ್ಸ್ ಯಾವುದು ಮಾರ್ಚ್ 20ರಿಂದ ಜೂನ್ 29ರವರೆಗೆ ಯಾವುದೇ ಸ್ಟೇಟ್ಮೆಂಟ್ಸ್ ಅನ್ನು ನೀವು ಸಲ್ಲಿಕೆ ಮಾಡಬೇಕಿದ್ರೆ ಆ ಡ್ಯೂ ಡೇಟ್ಸ್ ಇದ್ರೆ ಆ ಡ್ಯೂ ಡೇಟ್ಸ್ ಅನ್ನು ಅವರು 30th ಜೂನ್ 2020ಗೆ ಎಕ್ಸ್ಟೆಂಡ್ ಮಾಡಿ. ಈ ಫಾರ್ಮ್ 15G 15H ಕೂಡ ಅದೇ ಸ್ಟೇಟ್ಮೆಂಟ್ಸ್ ಅಲ್ಲಿ ಕವರ್ ಆಗ್ತದೆ. ಆದ್ರಿಂದ ಈ ಎಲ್ಲ ಡೆಪಾಸಿಟರ್ಸ್ಗಳು 2020-21 ಫೈನಾನ್ಷಿಯಲ್ ಇಯರ್ಗೆ ಸಂಬಂಧಪಟ್ಟಂತೆ ಫಾರ್ಮ್ 15G ಹಾಗೂ 15H ಸಬ್ಮಿಷನ್ ಮಾಡಲಿಕ್ಕೆ 30th ಜೂನ್ 2020 ತನಕ ಅವರಿಗೆ ಅವಕಾಶ ಉಂಟು. ಯಾವುದೇ ರೀತಿಯ ಗೊಂದಲಕ್ಕೆ ಅವರು ಒಳಪಡಬೇಕಾಗಿಲ್ಲ. ಸೊ ಅವರಿಗೆ ಬೇಕಾದಷ್ಟು ಸಮಯಾವಕಾಶ ಉಂಟು. ಇನ್ನೂ ಒಂದು 25-26 ದಿನ ಸಮಯಾವಕಾಶವಿದೆ. ಎಸ್, ಇನ್ನು ಬೇರೆ ಬೇರೆ ವರ್ಗದ ವ್ಯಾಪಾರಸ್ಥರಿಗೆ GST ಕಾಯ್ದೆಯಲ್ಲಿ ತೆರಿಗೆ ಪಾವತಿಸಲಿಕ್ಕೆ ಮತ್ತು ಅದರ ಮಾಹಿತಿಯನ್ನ ಸಲ್ಲಿಸುವ ವಿಚಾರವಾಗಿ ಯಾವ ರೀತಿಯ ಅವಕಾಶವನ್ನ ಕಲ್ಪಿಸಲಾಗಿದೆ? ಈ GST ಕಾಯ್ದೆಯಲ್ಲಿ ನಾನು ಎಲ್ಲ ಡೀಲರ್ಸ್ಗಳನ್ನು 3 ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ತೀನಿ. ಸೊ ಪ್ರಥಮವಾಗಿ ಯಾರ್ದೆಲ್ಲ ಟರ್ನ್ ಓವರ್ ಅಪ್ ಟು 1.5 crores ಇನ್ ಎ ಫೈನಾನ್ಷಿಯಲ್ ಇಯರ್, ಪ್ರಿಸೀಡಿಂಗ್ ಫೈನಾನ್ಷಿಯಲ್ ಇಯರ್ 2019-20 ಫೈನಾನ್ಷಿಯಲ್ ಇಯರ್ ಅಲ್ಲಿ ಯಾರೆಲ್ಲ ಟರ್ನ್ ಓವರ್ ಅಪ್ ಟು 1.5 crores ಇದೆ ಅವರಿಗೆ ಒಂದು ರೀತಿಯ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಸೊ ನಾನು ಈಚ್ ಕ್ಯಾಟಗರಿ ವೈಸ್ ಕವರ್ ಮಾಡ್ತೀನಿ. ಸೊ ಫಸ್ಟ್ ಕ್ಯಾಟಗರಿ ಯಾರ್ದೆಲ್ಲ ಟರ್ನ್ ಓವರ್ 1.5 ಕೋಟಿ ತನಕ ಇದೆ ಅವರಿಗೆ ಯಾವ ರೀತಿಯ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಈ GST ರಿಟರ್ನ್ಸ್ ಅಲ್ಲಿ 2 ರೀತಿ, 3B ಮತ್ತೆ GSTR 1 ಅಂತ. GSTR 3Bಗೆ ಬರುವಾಗ ಫೆಬ್ರವರಿ ಮಂತ್ಗೆ ಡ್ಯೂ ಡೇಟ್ ಮಾರ್ಚ್ 22ಕ್ಕೆ ಇತ್ತು. ಈ ಡೇಟ್ ಅನ್ನು ಅವರು ಫೆಬ್ರವರಿ ಮಂತ್ನ GSTR 3B ಫೈಲ್ ಮಾಡಲಿಕ್ಕೆ 30th ಜೂನ್ 2020ರವರೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾವುದೇ ರೀತಿಯ ಲೇಟ್ ಫೀ ಆಗಿರಲಿ, ಇಂಟ್ರೆಸ್ಟ್ ಆಗಿರಲಿ ಬೀಳುವುದಿಲ್ಲ, ಪ್ರೊವೈಡೆಡ್ ಅವರು 30th ಜೂನ್ 2020 ಒಳಗೆ ಫೈಲ್ ಮಾಡಿ. ಹಾಗೆ ಮಾರ್ಚ್ ತಿಂಗಳಿಗೆ 3rd ಜುಲೈ 2020 ತನಕ ಅವರಿಗೆ ಅವಕಾಶ ಉಂಟು. ಏಪ್ರಿಲ್ 2020 ರಿಟರ್ನ್ಗೆ ಅವರಿಗೆ 6 ಜುಲೈ 2020ರವರೆಗೆ ಸಮಯಾವಕಾಶ ಉಂಟು. ಹಾಗೆ ಮೇದು ರಿಟರ್ನ್ ಅನ್ನು ಯೂಶುವಲಿ ಅವರು ಜೂನ್ 22ಗೆ ಫೈಲ್ ಮಾಡ್ತಾ ಇದ್ರು. ಆ ರಿಟರ್ನ್ನ ಡೇಟನ್ನು ಕೂಡ ಅವರು ಜುಲೈ 12 ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇದು ಪ್ರಥಮ ಕ್ಯಾಟಗರಿ, ಯಾರ್ದೆಲ್ಲ ಟರ್ನ್ ಓವರ್ ಅಪ್ ಟು 1.5 crores ಇದೆ ಅವರಿಗೆ. ಸೊ ಅವರು ಈ ಸ್ಪೆಸಿಫೈ ಮಾಡಿದ ಡೇಟ್ಸ್ ಒಳಗೆ ಫೈಲ್ ಮಾಡಿದರೆ ಯಾವುದೇ ರೀತಿಯ ಇಂಟ್ರೆಸ್ಟ್ ಹಾಗೂ ಲೇಟ್ ಫೀ ಬೀಳುವುದಿಲ್ಲ. ನಾನು 2ನೇ ವರ್ಗಕ್ಕೆ ಹೋಗ್ತೇನೆ. ಯಾರ್ದೆಲ್ಲ ಟರ್ನ್ ಓವರ್ ಕಳೆದ ವರ್ಷದಲ್ಲಿ 1.5 ಕೋಟಿಯಿಂದ 5 ಕೋಟಿವರೆಗೆ ಇತ್ತು. ಸೊ ಅವರಿಗೆ ಯಾವ ರೀತಿ ಸಡಿಲಿಕೆ ಮಾಡಿದ್ದಾರೆ. ಫೆಬ್ರವರಿ 2020 ರಿಟರ್ನ್ ಮಾರ್ಚ್ 22ಗೆ ಡ್ಯೂ ಆಗ್ತಿತ್ತು, ಹಾಗೂ ಮಾರ್ಚ್ನ ರಿಟರ್ನ್ ಏಪ್ರಿಲ್ 22ಗೆ ಡ್ಯೂ ಆಗ್ತಿತ್ತು. ಈ 2 ಡ್ಯೂ ಡೇಟ್ಸ್ ಅನ್ನು ಅವರು ತಗೊಂಡು ಹೋಗಿ ಜೂನ್ 29, 2020ರವರೆಗೆ ಎಕ್ಸ್ಟೆಂಡ್ ಮಾಡಿ. ಹಾಗೆ ಏಪ್ರಿಲ್ ಮಂತಿನ ರಿಟರ್ನ್ನ ಡ್ಯೂ ಡೇಟ್ ಅನ್ನು ತಗೊಂಡು ಹೋಗಿ ಜೂನ್ 30, 2020ರವರೆಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಮೇ ಮಂತಿನ ರಿಟರ್ನ್ನ ಡ್ಯೂ ಡೇಟ್ ಅನ್ನು ಹೋಗಿ ಜುಲೈ 12 ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಈ ಸ್ಪೆಸಿಫೈಡ್ ಡ್ಯೂ ಡೇಟ್ಸ್ ಒಳಗೆ ಫೈಲ್ ಮಾಡಿದರೆ ಅವರಿಗೆ ಯಾವುದೇ ರೀತಿಯ ಬಡ್ಡಿ ಹಾಗೂ ಲೇಟ್ ಫೀ ಲಘವಾಗುವುದಿಲ್ಲ. ಖಾಲಿ ಅವರಿಗೆ ಏನು ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ಆ ಟ್ಯಾಕ್ಸ್ ಕಟ್ಟಿದ್ರೆ ಮುಗೀತು. ಇನ್ನು 3ನೇ ವರ್ಗಕ್ಕೆ ಬರುವಾಗ ಕ್ಯಾಟಗರಿ 3 ಯಾರ್ದೆಲ್ಲ ಟರ್ನ್ ಓವರ್ 5 ಕೋಟಿಗಿಂತ ಮೇಲೆ ಇದೆ. ಇಲ್ಲಿ ಕೇಂದ್ರೀಯ ಸರ್ಕಾರ ಒಂದು ರೀತಿಯದ್ದು ವಿಂಗಡಣೆ ಮಾಡಿಕೊಂಡಿದ್ದಾರೆ. ಬಡ್ಡಿಗೆ ಒಂದು ರೀತಿಯದ್ದು ರೂಲ್ಸ್ ಮಾಡಿದ್ದಾರೆ, ಹಾಗೆ ಲೇಟ್ ಫೀ ಇನ್ನೊಂದು ರೀತಿಯ ರೂಲ್ಸ್ ಮಾಡಿಕೊಂಡಿದ್ದಾರೆ. ಸೊ ಲೇಟ್ ಫೀಗೆ ಈಗ ಫೆಬ್ರವರಿಯ ಮಂತ್ನ ರಿಟರ್ನ್ ಅವರಿಗೆ ಮಾರ್ಚ್ 20ಕ್ಕೆ ಸಲ್ಲಿಕೆ ಮಾಡಬೇಕಿತ್ತು. ಸೊ ಈ ಡೇಟ್ಸನ್ನು ಹೋಗಿ ಅವರು ಜೂನ್ 24, 2020ರವರೆಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಈ 3 ತಿಂಗಳ ರಿಟರ್ನನ್ನು ಅವರು ಜೂನ್ 24, 2020ರೊಳಗೆ ಫೈಲ್ ಮಾಡಿದರೆ ಅವರಿಗೆ ಯಾವುದೇ ರೀತಿಯ ಲೇಟ್ ಫೀ ಲಘವಾಗುವುದಿಲ್ಲ. ಹಾಗೆ ಮೇ ರಿಟರ್ನ್ ಅನ್ನು ಅವರು 27 ಜೂನ್ 2020ರೊಳಗೆ ಸಲ್ಲಿಕೆ ಮಾಡಿದರೆ ಅವರಿಗೆ ಯಾವುದೇ ರೀತಿಯ ಲೇಟ್ ಫೀ ಬೀಳುವುದಿಲ್ಲ. ಇನ್ನು ಬಡ್ಡಿಗೆ ಬರ್ತೇನೆ. ಬಡ್ಡಿಯಲ್ಲಿ ಯಾವ ರೀತಿಯ ಇಂಪ್ಯಾಕ್ಟ್ ಮಾಡಿಕೊಂಡಿದ್ದಾರೆ. ಗವರ್ಮೆಂಟಿಗೆ ಒಂದು ರೀತಿ ಟ್ಯಾಕ್ಸ್ ತುಂಬಾ ಕಲೆಕ್ಷನ್, ಅಂದ್ರೆ ಖರ್ಚಿಗೋಸ್ಕರ ಟ್ಯಾಕ್ಸ್ ಕಲೆಕ್ಷನ್ ಅರ್ಜೆಂಟ್ ಆಗಿರೋದ್ರಿಂದ ಇವರು ಪರ್ಪಸ್ಫುಲಿ ಡಿಲೇ ಮಾಡ್ತಾರೆ. ಆ ಒಂದು ಇಂಟೆನ್ಷನ್ ಅನ್ನು ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ಅವರು ಕೆಲವೊಂದು ಚೇಂಜಸ್ ಮಾಡಿಕೊಂಡಿದ್ದಾರೆ. ಈ ವರ್ಗದಲ್ಲಿ ಫೆಬ್ರವರಿ ಮಂತಿನ ರಿಟರ್ನ್ ಅವರಿಗೆ ಮಾರ್ಚ್ 2020ಗೆ ಫೈಲ್ ಮಾಡಬೇಕಿತ್ತು. ಅವರಿಗೆ ಅದನ್ನು ಆ ದಿನಕ್ಕೆ ಫೈಲ್ ಮಾಡ್ಲಿಕ್ಕೆ ಆಗದಿದ್ರು ಏಪ್ರಿಲ್ 5 ಒಳಗೆ ಫೈಲ್ ಮಾಡಿದರೆ ಯಾವುದೇ ರೀತಿಯ ಬಡ್ಡಿ, ಲೇಟ್ ಫೀ ಲಘವಾಗುವುದಿಲ್ಲ. ಬಟ್ ಏಪ್ರಿಲ್ 5 ನಂತರ ಮಾಡಿದರೆ, ಅಂದರೆ ಏಪ್ರಿಲ್ 4ನೇ ತಾರೀಕಿನ ನಂತರ ಏಪ್ರಿಲ್ 5ರಿಂದ ಅವರು ಜೂನ್ 24ರವರೆಗೆ ಮಾಡಿದರೆ ಲೇಟ್ ಫೀ ಲಘವಾಗುವುದಿಲ್ಲ, ಬಟ್ ಅವರು ಬಡ್ಡಿ ಕಟ್ಟಬೇಕಾಗ್ತದೆ. ಯೂಶ್ವಲಿ GST ಲೇಟ್ ಪೇಮೆಂಟಿಗೆ 18% ಬಡ್ಡಿ ಬೀಳ್ತದೆ. ಅಂದರೆ ಫ್ರಮ್ ದ ಡೇಟ್ ಆಫ್ ಡ್ಯೂ ಡೇಟ್ ಟಿಲ್ ದ ಡೇಟ್ ಆಫ್ ಪೇಮೆಂಟ್ ಅವರಿಗೆ 18% ಇಂಟ್ರೆಸ್ಟ್ ಲಯಬಿಲಿಟಿ ಇದೆ. ವೆರಾಸ್ ಈ COVID-19 ಸಿಚುವೇಶನ್ ನಲ್ಲಿ ಒಂದು ರೀತಿ ಸಡಿಲಿಕೆ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಏನು ಮಾಡಿಕೊಂಡಿದೆ ಅಂತ ಹೇಳಿದ್ರೆ 18% ಬಡ್ಡಿ ಶೇಕಡವನ್ನು 9% ಕಡಿಮೆ ಮಾಡಿಕೊಂಡಿದ್ದಾರೆ.
ಸೊ ಈಗ ಫೆಬ್ರವರಿ ಮಂತಿನ ರಿಟರ್ನ್ ಅನ್ನು ಅವರು ಏಪ್ರಿಲ್ 5th ಜೂನ್ 24ರ ಒಳಗೆ ಫೈಲ್ ಮಾಡಿ ಟ್ಯಾಕ್ಸ್ ಕಟ್ಟಿದರೆ ಅವರಿಗೆ ರಿಡ್ಯೂಸ್ ರೇಟ್ ಆಫ್ ಇಂಟ್ರೆಸ್ಟ್ 9% ಬೆನಿಫಿಟ್ ತೊಗೊಳ್ಬೋದು. ಮಾರ್ಚ್ ರಿಟರ್ನ್, ಏಪ್ರಿಲ್ ರಿಟರ್ನ್ ಕೂಡ ಜೂನ್ 24ರ ಒಳಗೆ ಫೈಲ್ ಮಾಡಿದರೆ ಈ ರಿಡ್ಯೂಸ್ ರೇಟ್ ಆಫ್ ಇಂಟ್ರೆಸ್ಟ್ ಬೆನಿಫಿಟ್ ಅವರು ತೊಗೊಳ್ಬೋದು. ಇನ್ನು ಮೇಯ ರಿಟರ್ನಿಗೆ ಅವರು 27th ಜೂನ್ ಒಳಗೆ ಫೈಲ್ ಮಾಡಿದರೆ ಅದಕ್ಕೂ ಕೂಡ ಇಂಟ್ರೆಸ್ಟ್ ಲಗಾವ ಆಗೋದಿಲ್ಲ. ಇನ್ನು ಸಣ್ಣ ವ್ಯಾಪಾರಸ್ಥರು ಅಂದ್ರೆ ಒಂದು ತಮ್ಮ ವ್ಯಾಪಾರದ 1% ತೆರಿಗೆಯನ್ನು ಪಾವತಿಸುವಂತವರು ಏನಿದ್ದಾರೆ, ಇವರಿಗೆ GST ಕಾಯ್ದೆಯಲ್ಲಿ ಏನೆಲ್ಲ ಬದಲಾವಣೆಗಳು ಅನ್ವಯ ಆಗತ್ತೆ? ಇವರನ್ನು ಕಾಂಪೋಸಿಷನ್ ಡೀಲರ್ಸ್ ಅಂತ ಹೇಳ್ತಾರೆ. ಸಣ್ಣ ವ್ಯಾಪಾರಸ್ಥರು ಅವರ ವ್ಯವಹಾರದ 1% ತೆರಿಗೆ ರೀತಿಯಲ್ಲಿ ಕಟ್ಟುವಂಥವರು. ಸೊ ಜನವರಿಯಿಂದ ಮಾರ್ಚ್ ತನಕ ಆ ಒಂದು ಕ್ವಾರ್ಟರ್ Q4ನ ರಿಟರ್ನಿಗೆ ಅವರಿಗೆ 18 ಏಪ್ರಿಲ್ 2020 ಡ್ಯೂ ಡೇಟ್ ಆಗಿತ್ತು. ಆ ಡೇಟನ್ನು 7 ಜುಲೈ 2020ರವರೆಗೆ ಎಕ್ಸ್ಟೆಂಡ್ ಮಾಡಿಕೊಂಡಿದೆ. ಇನ್ನು ಏಪ್ರಿಲಿಂದ ಜೂನ್ ಕ್ವಾರ್ಟರ್ Q1 ಆಫ್ ಫೈನಾನ್ಷಿಯಲ್ ಇಯರ್ 2020 ಅದರ ಡ್ಯೂ ಡೇಟನ್ನು ಅವರಿಗೆ 18th ಜುಲೈ 2020 ಒಳಗೆ ಫೈಲ್ ಮಾಡಬೇಕು. ಇನ್ನು ಅವರಿಗೆ ಇನ್ನೊಂದು ರಿಟರ್ನ್ ಇದೆ, GSTR 4 ಅನ್ನುವಂಥದ್ದು ಲಗಾವಾಗ್ತದೆ. ಅದು 2019-20 ಫೈನಾನ್ಷಿಯಲ್ ಇಯರಿಗೆ ಆಕ್ಚುಯಲ್ ಡ್ಯೂ ಡೇಟ್ ಅದು ಏಪ್ರಿಲ್ 30, 2020 ಆಗಿತ್ತು. ಅದರ ಡೇಟನ್ನು ಕೂಡ ಅವರು ಎಕ್ಸ್ಟೆಂಡ್ ಮಾಡಿ 15th ಜುಲೈ 2020 ಒಳಗೆ ಫೈಲ್ ಮಾಡಿದ್ರೆ ಯಾವುದೇ ರೀತಿಯ ಇಂಟ್ರೆಸ್ಟ್ ಹಾಗೂ ಲೇಟ್ ಫೀಯನ್ನು ಅವರು ಕಟ್ಟಬೇಕಾಗಿರೋದಿಲ್ಲ. ಓಕೆ, ಏನು GST ತೆರಿಗೆ ಮಾಹಿತಿ ಸಲ್ಲಿಕೆಯಲ್ಲಿ ನೀಡಿರುವಂತಹ ಸಡಿಲಿಕೆ ಯಾವ ತರಹದ್ದು ಮತ್ತೆ ಅದರಲ್ಲಿ ಯಾವ ತರ ಒಂದು ಷರತ್ತುಗಳಿವೆ? ಇಲ್ಲಿ ಕೇಂದ್ರ ಸರ್ಕಾರ ಒಂದು ಹಿಡನ್ ಎಂಬೆಡೆಡ್ ಡಿರೈವೇಟಿವ್ ಅಥವಾ ಒಂದು ರೀತಿ ಹಿಡನ್ ವೈರಸ್ ಇಟ್ಟುಕೊಂಡಿದೆ. ಈ ಎಲ್ಲ ರಿಲ್ಯಾಕ್ಸೇಷನ್ಸ್ ಡೇಟ್ ಎಕ್ಸ್ಟೆನ್ಷನ್ ಮಾಡಿರಲಿ, ಅವರೆಲ್ಲ ಕಂಡೀಷನ್ಸ್ ಅಪ್ಲೈಡ್ ಅಂತ ರೀತಿಯಲ್ಲಿ ಮಾಡಿಟ್ಟಿದ್ದಾರೆ. ಸೊ ನೀವೆಲ್ಲ ಆ ಸ್ಪೆಸಿಫೈಡ್ ಡ್ಯೂ ಡೇಟ್ಸ್ ಒಳಗೆ ಫೈಲ್ ಮಾಡಿದ್ರೆ ನಿಮಗೆ ಇಂಟ್ರೆಸ್ಟ್ ಲೇಟ್ ಫೀ ಇರುವುದಿಲ್ಲ. ಎಲ್ಲಿಯಾದರೂ ಒಂದು ದಿನ ಡಿಲೇ ಮಾಡಿದ್ರಿ, ಫಾರ್ ಎಕ್ಸಾಂಪಲ್ ನಾನು 5 ಕೋಟಿಯದ್ದು ಟರ್ನ್ 5 ಕೋಟಿಗಿಂತ ಮೇಲೆ ಟರ್ನ್ ಓವರ್ ಇರುವ ಡೀಲರ್ಸ್ಗಳು ಅವರ ಆ್ಯಕ್ಚುಯಲ್ ಡ್ಯೂ ಡೇಟ್ 24th ಜೂನ್ 2020 ಇತ್ತು. ಸೊ ಅವರ 3B ಅನ್ನು 24 ಜೂನ್ 2020ಕ್ಕೆ ಫೈಲ್ ಮಾಡಿದರೆ ಅವರಿಗೆ ಏಪ್ರಿಲ್ 5ರಿಂದ ಜೂನ್ 24ರ ತನಕ ಕಡಿಮೆ ರಿಡ್ಯೂಸ್ಡ್ ಇಂಟ್ರೆಸ್ಟ್ ರೇಟ್ ಪ್ಲಸ್ ವೇವರ್ ಆಫ್ ಲೇಟ್ ಫೀ 2 ಬೆನಿಫಿಟ್ಸ್ ಇತ್ತು. ಬಟ್ ಅವರು ಒಂದು ವೇಳೆ ಜೂನ್ 25ಕ್ಕೆ ಫೈಲ್ ಮಾಡಿದರೆ ಈ ರಿಡ್ಯೂಸ್ಡ್ ಇಂಟ್ರೆಸ್ಟ್ ರೇಟ್ ಆಫ್ 9% ಬೆನಿಫಿಟ್ಟು ಇರುವುದಿಲ್ಲ. ಅವರು ಏಪ್ರಿಲ್ 5 ಮಾರ್ಚ್ 21 ಜೂನ್ 25 ತನಕ ಲೇಟ್ ಫೀ ಪ್ರತಿಯೊಂದು ದಿನಕ್ಕೆ ₹50 ಲೆಕ್ಕದಲ್ಲಿ ಲೇಟ್ ಫೀಯನ್ನು ಕಟ್ಟಬೇಕಾಗ್ತದೆ. ಒಂದು ಉದಾಹರಣೆ ಒಟ್ಟಿಗೆ ಹೇಳಬೇಕಿದ್ರೆ, ಈಗ ಒಬ್ಬರಿಗೆ 20,000 ಟ್ಯಾಕ್ಸ್ ಲಯಬಿಲಿಟಿ ಇತ್ತು. ಅವರು ಜೂನ್ 30ರೊಳಗೆ GST ರಿಟರ್ನ್ಸ್ ಫೈಲ್ ಮಾಡಬೇಕಿತ್ತು ಫಾರ್ ದ ಮಂತ್ ಆಫ್ ಫೆಬ್ರವರಿ 2020. ಸೊ ಅವರು ಎಂತ ಮಾಡ್ತಾರೆ, ಜೂನ್ 30ಗೆ ತಪ್ಪಿತು, ಫೈಲ್ ಮಾಡ್ಲಿಕ್ಕೆ ಆಗಲಿಲ್ಲ. ಅವರು ಜುಲೈ 1ಕ್ಕೆ ಫೈಲ್ ಮಾಡಿದರೆ ಅವರು ಆ ಖಾಲಿ 20,000 ಟ್ಯಾಕ್ಸ್ ಲಯಬಿಲಿಟಿಗೋಸ್ಕರ ಲೇಟ್ ಫೀ 5,000, ಬಡ್ಡಿ ₹1,000 ಬಡ್ಡಿ ಕಟ್ಟಬೇಕಾಗ್ತದೆ. ಇದು ಎಲ್ಲರೂ ನೋಟ್ ಮಾಡಬೇಕಾದಂಥ ವಿಷಯ. ಈ ಒಂದು ದಿನ ಇದೆಲ್ಲ ಷರತ್ತುಬದ್ಧ ಎಕ್ಸ್ಟೆನ್ಷನ್ಸ್ಗಳು ಕೊಟ್ಟಂಥದ್ದು ಕೇಂದ್ರೀಯ ಸರ್ಕಾರ. ಈ ಒಂದು ದಿನ ವ್ಯತ್ಯಾಸ ಮಾಡಿಕೊಂಡ್ರೆ ಎಲ್ಲ ಲೇಟ್ ಫೀ ಎಲ್ಲ ಇಂಟ್ರೆಸ್ಟ್ ಕೂಡ ಅವ್ರು ಕಟ್ಟಬೇಕಾಗ್ತದೆ. ಯಾವುದೇ ರೀತಿಯ COVID-19ನ ರಿಲ್ಯಾಕ್ಸೇಷನ್ನ ಬೆನಿಫಿಟ್ ಲಾಭ ಪಡೀಲಿಕ್ಕೆ ಆಗೋದಿಲ್ಲ. ಸರ್, ಇನ್ನೊಂದು ಪ್ರಮುಖವಾದ ವಿಚಾರ ಅಂದರೆ EMI ಕಟ್ಟುವಂಥದ್ದು. ಇದನ್ನು RBI ಏನು ಫಸ್ಟ್ 3 ತಿಂಗಳು ಎಕ್ಸ್ಟೆಂಡ್ ಮಾಡ್ತು, ಆಮೇಲೆ ನಂತರ ವಾಪಸ್ 3 ತಿಂಗಳು ಎಕ್ಸ್ಟೆಂಡ್ ಮಾಡುತ್ತೆ. ಇದರಿಂದ ಜನರಿಗೆ ಯಾವ ರೀತಿಯ ಬೆನಿಫಿಟ್ ಸಿಗುತ್ತೆ? ಯಾರೆಲ್ಲ ಲೋನ್ ತಗೊಂಡು EMI ಕಟ್ತಾ ಇದ್ದಾರೆ ಅವರಿಗೆ RBI ಒಂದು ನೋಟಿಫಿಕೇಶನ್ ಪಾಸ್ ಮಾಡುತ್ತೆ. ಇನಿಷಿಯಲಿ 3 ಮಂತ್ಸಿಗೆ ಮಾರಿಟೋರಿಯಂ ಪೀರಿಯಡ್ ಕೊಟ್ಟಿತ್ತು, ಮತ್ತು ಅದನ್ನು 3 more ಮಂತ್ಸಿಗೆ ಅಂದರೆ ಅಪ್ ಟು ಆಗಸ್ಟ್ ತನಕ ಆ ಮಾರಿಟೋರಿಯಂ ಪೀರಿಯಡನ್ನು ಎಕ್ಸ್ಟೆಂಡ್ ಮಾಡಿದೆ. ಸೊ ಇದು ಯಾವ ರೀತಿ ಒಬ್ಬ ಲೋನ್ ಕಟ್ಟುವವನಿಗೆ ಎಫೆಕ್ಟ್ ಆಗ್ತದೆ ಅಂತ ಹೇಳಿದರೆ, RBI ಪ್ರಕಾರ ಈ ಬ್ಯಾಂಕ್ಗಳು ಲೋನ್ ಕಟ್ಟುವವನಿಗೆ ಒಂದು ಆಪ್ಷನ್ ಕೊಡಬೇಕಿತ್ತು. ಯಾರೆಲ್ಲ ವಾಲಂಟ್ರಿ ಆಗಿ ಆ ಮಾರಿಟೋರಿಯಂ ಪೀರಿಯಡನ್ನು ಆಪ್ಟ್ ಮಾಡ್ತೇವೆ, ಅದು RBI ಎಲ್ರಿಗೂ ಅದು ಲಗಾವಾಗ್ತದೆ ಅಂತ ಹೇಳಿರಲಿಲ್ಲ. ಈ ಬ್ಯಾಂಕ್ಗಳಿಗೆ ಎಲ್ಲ ಲೋನ್ ಕಟ್ಟುವ ಗ್ರಾಹಕರಿಗೆ ಒಂದು ಅವಕಾಶ ಕೊಡಬೇಕು, ಮಾರಿಟೋರಿಯಂ ಪೀರಿಯಡ್ಗೆ ಆಪ್ಟ್ ಮಾಡಲಿಕ್ಕೆ ಅಥವಾ ಮಾಡದೆ ಅದೇ ಟೈಮಿಗೆ ಕಟ್ಟುವ ಒಂದು ಅವಕಾಶ ಕೊಡಬೇಕು ಅಂತ ಹೇಳಿ RBI ಹೊರಡಿಸಿತ್ತು. ಬಟ್ ಈ ಬ್ಯಾಂಕ್ಗಳೆಲ್ಲ ಏನು ಮಾಡಿದ್ದಾರೆ, ಪ್ರತಿಯೊಬ್ಬರ ಗ್ರಾಹಕರ ಹತ್ರ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಲಿಕ್ಕೆ ತೊಂದರೆ ಆಗ್ತದೆ ಅಥವಾ ಯಾವುದಾದ್ರೂ ಒಂದು ಆಪ್ಷನ್ ಕೊಡಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ಆಗುವಾಗ ಎಲ್ಲ ಗ್ರಾಹಕರಿಗೂ ಕೂಡ 3 ತಿಂಗಳು, ಫಸ್ಟಿಗೆ 3 ತಿಂಗಳಿಗೆ ಮಾರಿಟೋರಿಯಂ ಕೊಟ್ಟರು, ಮತ್ತೆ ಈಗ ಅದನ್ನು ಇನ್ನೂ 3 ತಿಂಗಳು ಅಂದರೆ ಆಗಸ್ಟ್ ತನಕ ಆ ಮಾರಿಟೋರಿಯಮನ್ನು ಎಕ್ಸ್ಟೆಂಡ್ ಮಾಡಿದರು. ಅಲ್ಲಿ ಆಪ್ಷನಲ್ ಇದ್ದದ್ದು ಇಲ್ಲಿ ಈಗ ಬ್ಯಾಂಕಿನವರು ಎಲ್ರಿಗೂ ಮಾಡಿಕೊಂಡಿದ್ದಾರೆ. ಯಾರೆಲ್ಲ ಕಟ್ಟಲಿಕ್ಕೆ ರೆಡಿ ಇದ್ದಾರೆ ಅವರು ಕಟ್ಬೋದು ಅಂತ ಹೇಳಿ ಅವಕಾಶ ಮಾಡಿದ್ರು. ಹಾಗೆ ಈ ಮಾರಿಟೋರಿಯಂ ಆಫ್ ಮಾಡೋದ್ರಿಂದ ಕೆಲವೊಂದು ಲೋನ್ ಕಟ್ಟುವವರಿಗೆ ಕೆಲವೊಂದು ಸಮಸ್ಯೆ ಕ್ರಿಯೇಟ್ ಆಗ್ಬೋದು.
ಹೇಗಂತ ಹೇಳಿದ್ರೆ ಈಗ ಎಕ್ಸ್ಟೆನ್ಷನ್ ಆದ್ದು 6 EMIs 6 ಮಂತಿನ ಇನ್ಸ್ಟಾಲ್ಮೆಂಟ್ಸ್ ಎಕ್ಸ್ಟೆಂಡ್ ಆಗಿದೆ. ಬಟ್ ಈ ಬಡ್ಡಿ ಬೀಳುವಂತದ್ದು ಅವರ ಅಸಲಿನ ಮೇಲೆ. ಸೊ ಮಾರ್ಚ್ ಅಲ್ಲಿ ಏನು ಔಟ್ಸ್ಟ್ಯಾಂಡಿಂಗ್ ಇತ್ತು ಆ ಅಸಲಿನ ಮೇಲೆ 6 ತಿಂಗಳು ಬಡ್ಡಿ ಬೀಳ್ತಾ ಹೋಗ್ತದೆ. ಓಕೆ. ಸೊ ಈ 6 ಕಂತಿನ ಬದಲಿಗೆ ಅವರಿಗೆ ಇನ್ನೂ 1 ಅಥವಾ 2-3 ಕಂತೆ ಹೆಚ್ಚು ಬರ್ಲಿಕ್ಕೆ ಇರ್ಬೋದು. ಸೊ 6 ಕಂತಿನ ಬದಲಿಗೆ ಈ ಬಡ್ಡಿ ಯಾವುದು ಈಗ ಡೆಬಿಟ್ ಆಗ್ತಾ ಉಂಟು ಅವರ ಅಕೌಂಟಿಗೆ ಅಸಲಿನ ಮೇಲೆ, ಅದು ಇಟ್ ಮೇ ಟರ್ನ್ ಇಂಟು 1 or 2 ಇನ್ಸ್ಟಾಲ್ಮೆಂಟ್ಸ್. ಸೊ ಅವರಿಗೆ ಈ 6 ಕಂತಿನ ಬದಲಿಗೆ 9 ಕಂತು, 7ರಿಂದ 9 ಕಂತು ಬರ್ಲಿಕ್ಕೆ ಅವಕಾಶ ಉಂಟು. ಅದರಿಂದ ನನ್ನದೊಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಸೊ ಯಾರಿಗೆಲ್ಲ ಅನುಕೂಲ ಉಂಟು, ಲೋನ್ ರಿಪೇಮೆಂಟ್ ಮಾಡಲಿಕ್ಕೆ ಕೆಪಾಸಿಟಿ ಉಂಟು, ಆಪರ್ಚುನಿಟಿ ಉಂಟು, ಅವರು ಆ ಡ್ಯೂ ಡೇಟ್ಸಿಗೆ ಅಂದರೆ ಮಾರ್ಚ್ಗೆ ಕಟ್ಟಲಿ, ಈಗ ಏಪ್ರಿಲಿಗೆ ಕಟ್ಟಲಿ. ಈಗ 2-3 ತಿಂಗಳು ಆಗಿ ನಾವು ಜೂನಲ್ಲಿ ಇದ್ದೇವೆ. ಸೊ ಅವರಿಗೆ ಈಗ ಸಹ ಅನುಕೂಲ ಇದ್ದರೆ ಮಾರ್ಚ್, ಏಪ್ರಿಲ್, ಜೂನ್ ಇದು ಕೂಡ ಕಟ್ಟಿ ಮೊರಟೋರಿಯಂ ಆಪ್ಷನ್ಗೆ ಆಪ್ಟ್ ಮಾಡಬೇಕು ಅಂತಿಲ್ಲ. ಇದರಿಂದ ಅವರು ಮುಂದೆ ಆಗುವಂಥ 1 ಅಥವಾ 2 ಎಕ್ಸ್ಟ್ರಾ ಇನ್ಸ್ಟಾಲ್ಮೆಂಟ್ಸನ್ನು ಅವಾಯ್ಡ್ ಮಾಡಿಕೊಡ್ಬೋದು. ಹಾಗೆ ನಾನು ಈ ಹಿಂದೆ ಹೇಳಿದಂಥ ಎಲ್ಲ ಡ್ಯೂ ಡೇಟ್ಸ್ಗಳಿರಲಿ, ಟ್ಯಾಕ್ಸ್ GSTಗೆ ಸಂಬಂಧಪಟ್ಟದ್ದಾಗಲಿ, ಇನ್ಕಮ್ ಟ್ಯಾಕ್ಸಿಗೆ ಸಂಬಂಧಪಟ್ಟಾಗಲಿ, ಎಲ್ಲ ಡ್ಯೂ ಡೇಟ್ಸನ್ನು ಅವರು ಜೂನ್ ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ, 24, 29, 30 ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಹೇಳಿ ಎಲ್ಲ ತೆರಿಗೆದಾರರು ಅಲ್ಲಿ ತನಕ ವೆಯ್ಟ್ ಮಾಡಬೇಕು ಅಂತಿಲ್ಲ. ಸೊ ಅವರ ಡಾಕ್ಯುಮೆಂಟ್ಸ್ ರೆಡಿ ಆದ ಕೂಡಲೇ ಡಾಕ್ಯುಮೆಂಟ್ಸನ್ನು ಅವರ ಸಂಬಂಧಪಟ್ಟ ಪ್ರಾಕ್ಟೀಷನರ್ಸ್ ಇರಲಿ, CAಗಳಿಗಿರಲಿ ಸಬ್ಮಿಟ್ ಮಾಡೋದ್ರಿಂದ ಸೊ ಅವರಿಗೂ ಕೂಡ ಈ ಒಮ್ಮೆಲೆ ಬಂದು ಬೀಳುವ ವರ್ಕ್ ಪ್ರೆಷರ್ ಅವಾಯ್ಡ್ ಆಗ್ತದೆ. ಸೊ ಈಗ ಫ್ರೀ ಇರ್ಬೋದು, ಈಗ ತಂದು ಕೊಟ್ಟಾದ್ರೆ ಇಮಿಡಿಯೇಟ್ ರಿಟರ್ನ್ ಫೈಲ್ ಮಾಡ್ತಾರೆ, ಟ್ಯಾಕ್ಸ್ ಕಟ್ಟಿ ಬಿಡ್ತಾರೆ, ಇಂಟ್ರೆಸ್ಟು ಬೀಳದೆ ಎಲ್ಲ ಬೆನಿಫಿಟ್ಸನ್ನು ಅವ್ರು ಪಡ್ಕೊಳ್ಬೋದು. ಅದೇ ಅವರೆಲ್ಲ ತಂದು 24ಕ್ಕೆ ಡ್ಯೂ ಡೇಟು, 22ಕ್ಕೆ ಅಥವಾ 23ಕ್ಕೆ ಡೀಟೇಲ್ಸ್ ಎಲ್ಲ ತಂದು ಕೊಟ್ಟರೆ ಒಂದೇ ದಿನದಲ್ಲಿ ಎಲ್ಲರದ್ದು ರಿಟರ್ನ್ಸ್ ಪ್ರೊಸೆಸ್ ಮಾಡಲಿಕ್ಕೂ ಕಷ್ಟ. ಮತ್ತು ಇದೇ ರೀತಿ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲ ಟ್ಯಾಕ್ಸ್ ಪೇಯರ್ಸ್ ಕೂಡ 24ಕ್ಕೆ ಅಥವಾ ಲಾಸ್ಟ್ ಡೇಟಿಗೆ ರಿಟರ್ನ್ ಫೈಲ್ ಮಾಡಲಿಕ್ಕೆ ಬಂದರೆ ಮೇ ಬಿ ಎಲ್ರಿಗೂ ಗೊತ್ತುಂಟು GST ಸರ್ವರ್ ಎಷ್ಟು ಕೈ ಕೊಡ್ತದೆ ಅಂತ. ಈ ಹಿಂದೆ ಕೂಡ ಸಿಕ್ಕಾಪಟ್ಟೆ ಕೈ ಕೊಟ್ಟಿದೆ. ಹಾಗೆ ಒಂದು ವೇಳೆ ಕೈ ಕೊಟ್ಟಲ್ಲಿ ಎಲ್ರಿಗೂ ಆ ಬೆನಿಫಿಟ್ಸ್ ಒಂದು ಅವಾಯ್ಡ್ ಆಗ್ತದೆ. ಸೊ 18% ಬಡ್ಡಿ ಕಟ್ಟಬೇಕಾಗ್ತದೆ, ದಿನಕ್ಕೆ 50 ರೂಪಾಯಿ ಲೆಕ್ಕದಲ್ಲಿ ಲೇಟ್ ಫೀ ಕಟ್ಟಬೇಕಾಗ್ತದೆ. ಅದು ಒಂದು ರಿಟರ್ನಿಗಲ್ಲ, ಫೆಬ್ರವರಿ ರಿಟರ್ನ್ಗೆ ಬೇರೆ, ಮಾರ್ಚ್ಗೆ ಬೇರೆ, ಏಪ್ರಿಲಿಗೆ ಬೇರೆ, ಮೇಗೆ ಬೇರೆ ಬೇರೆ ಲೇಟ್ ಫೀ ಕಟ್ಟಬೇಕಾಗ್ತದೆ. ಓಕೆ. ಇನ್ನೊಂದು ವಿಚಾರ ಅಂದರೆ ಈ ಸಣ್ಣ ವ್ಯಾಪಾರಸ್ಥರೇನಿದ್ದಾರೆ ಇವರಿಗೆ ಅಂದರೆ ಇವಾಗ ಲಾಕ್ಡೌನಿಂದ ನಷ್ಟ ಆಗಿದೆ, ಆರ್ಥಿಕವಾಗಿ ನಷ್ಟ ಆಗಿದೆ. ಈ ಒಂದು ನಿಟ್ಟಿನಲ್ಲಿ ಅವರಿಗೆ ಅನುಕೂಲವಾಗುವಂತೆ ಸರ್ಕಾರ ಏನು ಮಾಡುತ್ತೆ, ಅವರಿಗೆ ಬಾಡಿಗೆ 3 ತಿಂಗಳ ಬಾಡಿಗೆ ನೀಡಲಿಕ್ಕೆ ಇಲ್ಲ, ಅದನ್ನು ಅವರು ಏನು ಮಾಲಕರು ಅದರ ತಗೊಳ್ಳಿಕ್ಕೆ ಇಲ್ಲ ಅನ್ನುವಂಥದ್ದು ವಿಚಾರ. ಇದು ಕೂಡ ಸಾಕಷ್ಟು ಚರ್ಚೆಗೆ ಸಂಬಂಧಿಸಿದ ವಿಚಾರ ಕೂಡ ಹೌದು. ಸೊ ಈ ಒಂದು ಬಾಡಿಗೆ ತಗೊಳ್ಳದೆ ಇದ್ದಾಗ ಆ ಮಾಲಕರು ಇನ್ಕಮ್ ಟ್ಯಾಕ್ಸನ್ನು ಕಟ್ಟಬೇಕಾಗತ್ತಾ? ಇದು ಒಂದು ಒಳ್ಳೆಯ ಪ್ರಶ್ನೆ, ಎಲ್ಲರಲ್ಲಿ ಗೊಂದಲ ಇರುವಂಥದ್ದು. ಈವನ್ ನಮಗೆ ಕೂಡ ಒಂದು ಕ್ಲಾರಿಟಿ ಬರಬೇಕಾದ ವಿಷಯ. ಸೊ ಇದರಲ್ಲಿ 2 ಆಸ್ಪೆಕ್ಟ್ ಇದೆ. ಸೊ ನಾನೀಗ ಬಾಡಿಗೆ ತಗೊಳ್ಳದಿದ್ರೆ ಇನ್ಕಮ್ ಟ್ಯಾಕ್ಸಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ಆಗ್ತದೆ ಹಾಗೂ GSTಲಿ ಯಾವ ರೀತಿ ಇಂಪ್ಯಾಕ್ಟ್ ಆಗ್ತದೆ. ಸೊ ಈಗ ಓನರ್ ಎಂತ ಮಾಡ್ತಾರೆ, ಟೆನೆಂಟಿಗೆ ಪಾಪ ಅವನಿಗೆ ಬಿಸ್ನೆಸ್ ಇಲ್ಲ, ನಷ್ಟ ಆಗೋದು ಬೇಡ ಅಂತ ಹೇಳಿ ಮೇ ಬಿ ಅವರು 3 ತಿಂಗಳಿಗೆ ಮಾಫಿ ಮಾಡ್ಯಾರ. ಬಟ್ ಈಗ ಇರುವ ಕಾಯ್ದೆ ಅಥವಾ ನಿಯಮಗಳ ಪ್ರಕಾರ ಈ ಓನರ್ ಆ ಬಾಡಿಗೆ ಕಲೆಕ್ಟ್ ಮಾಡದಿದ್ದರೆ ಅವರಿಗೆ GST ಕಟ್ಟದೇ ಇರ್ಬೋದಾ ಎನ್ನುವ ಆ ವಿಷಯಕ್ಕೂ ಕ್ಲಾರಿಟಿ ಸಿಕ್ಕಿಲ್ಲ. ಸೊ ಈಗ ಇದ್ದ ಪ್ರಕಾರ ರೆಂಟ್ ಅಗ್ರಿಮೆಂಟ್ 12 ತಿಂಗಳಿಗುಂಟು, ಕಲೆಕ್ಟ್ ಮಾಡದೇ ಇರಲಿ ಅವನು GST ಕಟ್ಟಬೇಕಾಗ್ಬೋದು. ಸೊ ಈ ವಿಷಯ ಬಗ್ಗೆ ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ದೇವೆ. CBICಯಿಂದ ಒಂದು ಸರ್ಕ್ಯುಲರ್ ಬಂದರೆ ಯಾವ ರೀತಿ ಈ ಸಿಚುವೇಶನನ್ನು ಡೀಲ್ ಮಾಡ್ಬೋದು ಅಂತ ಹೇಳಿ ಅವರು ಕ್ಲಿಯರ್ ಆಗಿ ಹೇಳಿದರೆ, ಸೊ ಅದೇ ರೀತಿ ಮೇ ಬಿ ನಾವು ಬೆನಿಫಿಷಿಯಲ್ ಆಗಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ. ಸೊ ಈಗ ಒಂದು ವೇಳೆ ಓನರು ಟೆನೆಂಟಿಗೆ ರೆಂಟ್ ಕಲೆಕ್ಟ್ ಮಾಡದೇ ಇದ್ದರೆ ಅವ್ನು GST ಕಟ್ಟಬೇಕಾಗಿರ್ಲಿಕ್ಕಿಲ್ಲ. ಸೊ ಆ ಒಂದು ಬೆನಿಫಿಟನ್ನು ನಾವು ವೆಯ್ಟ್ ಮಾಡ್ತಾ ಇದ್ದೇವೆ. ಕಮಿಂಗ್ ಟು ಇನ್ಕಮ್ ಟ್ಯಾಕ್ಸ್, ಸೊ ಇನ್ಕಮ್ ಟ್ಯಾಕ್ಸಲ್ಲಿ ಎಂತ ಹೇಳ್ತಾರೆ ಅಂತ ಹೇಳಿದ್ರೆ, ನೀವು ರೆಂಟ್ ಕಲೆಕ್ಟ್ ಮಾಡದೇ ಇರಿ, ಸೊ ಓನರು ಅದಕ್ಕೆ ಸಂಬಂಧಪಟ್ಟ ಇನ್ಕಮ್ ಟ್ಯಾಕ್ಸ್ ಕಟ್ಟಲೇಬೇಕಾಗ್ತದೆ. ಅದು ಈಗ ಇರುವ ಕಾಯ್ದೆ ಹಾಗೂ ನಿಯಮಗಳಿಗೆ ಅನುಸಾರವಾಗಿ. ಈ COVID-19 ಸ್ಪೆಷಲ್ ಸಿಚುವೇಶನ್ ಆದ್ದರಿಂದ ನಾವು ಅಲ್ಲಿ ಕೂಡ ಈ 3 ತಿಂಗಳು ಅಥವಾ ಇಲ್ಲಿವರೆಗೆ ಅವನು ಟೆನೆಂಟಿಂದ ಆ್ಯಕ್ಚುಯಲ್ ರೆಂಟ್ ಕಲೆಕ್ಟ್ ಮಾಡಲಿಲ್ಲ, ಅದನ್ನು ಇನ್ಕಮ್ ಟ್ಯಾಕ್ಸಿಗೆ ಆದಾಯವಾಗಿ ತೋರಿಸಬೇಕಾಗಿಲ್ಲ ಅಂತ ಹೇಳುವಂಥ ಸರ್ಕ್ಯುಲರ್ ಗೋಸ್ಕರ ಅವೇಟ್ ಮಾಡ್ತಾ ಇದ್ದೇವೆ. ಸೊ ಚರ್ಚೆಗಳಾಗ್ತಾ ಉಂಟು, ಸುಪ್ರೀಂ ಕೋರ್ಟಲ್ಲಿ ಕೂಡ ಗೊಂದಲ ಸೃಷ್ಟಿ ಆಗಿತ್ತು. ಸೊ ಈ ವಿಷಯದ ಬಗ್ಗೆ ಇನ್ನೂ ಸೆಟಲ್ಡ್ ಆಗಿಲ್ಲ, ಸೆಟಲ್ಡ್ ಸೊಲ್ಯೂಷನ್ ಇನ್ನೂ ಕ್ರಿಯೇಟ್ ಬಂದಿಲ್ಲ. ಸೊ ಅಲ್ಲಿ ತನಕ ವೆಯ್ಟ್ ಮಾಡಬೇಕು. ಅದರಿಂದ ಬಟ್ ನಾವೇನು ಆ್ಯಸ್ ಅ ಓನರ್ ಆಗಿರಲಿ, ನಾವು ಕೂಡ ಆ್ಯಸ್ ಅ ಪ್ರಾಕ್ಟೀಷನರ್ಸ್ ನಾವು ವೆಯ್ಟ್ ಮಾಡ್ತಾ ಇದ್ದೇವೆ, ಬೆನಿಫಿಟ್ ಸಿಗ್ಬೋದು ಅಂತ ಹೇಳಿ. ಸೊ ಅವರಿಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟಲಿಕ್ಕೆ ಬರಲಿಕ್ಕಿಲ್ಲ, ಹಾಗೆ GST ಕೂಡ ಕಟ್ಟಬೇಕಾಗಿ ಬರಲಿಕ್ಕಿಲ್ಲ ಅಂತ ಹೇಳಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ. ಬಟ್ ವಿ ಹ್ಯಾವ್ ಟು ವೆಯ್ಟ್ ಆ್ಯಂಡ್ ಸಿ ಏನಾಗ್ತದೆ.
ಸರ್, ಈಗ ಕಂಪನಿಯ ನೌಕರರಿಗೆ ಸಿಗುವಂತಹ ESI ಮತ್ತು PF ಏನು ಸೌಲಭ್ಯ ಇದೆ, ಇದರಲ್ಲಿ ಸರ್ಕಾರದಿಂದ ಏನಾದರೂ ಬದಲಾವಣೆಗಳಾಗಿದೆಯಾ? PF ವಿಷಯದಲ್ಲಿ ಒಂದು ರೀತಿಯ ಸಡಿಲಿಕೆ ಹಾಗೂ ಬೆನಿಫಿಟ್ ಕೂಡ ಗವರ್ಮೆಂಟ್ ಕೊಟ್ಟಿದ್ದಾರೆ ಎಂಪ್ಲಾಯರ್ಸ್ಗಳಿಗೆ. ಏನಂತ ಹೇಳಿದರೆ, ಯಾವ ಕಂಪನಿಗಳಲ್ಲಿ 100ಕ್ಕಿಂತ ಕಡಿಮೆ ನೌಕರರಿದ್ದಾರೆ ಹಾಗೂ 90% ಅಧಿಕ 15,000ಕ್ಕಿಂತ ಕಡಿಮೆ ವೇಜ್ ಅರ್ನ್ ಮಾಡುವಂಥ ಎಂಪ್ಲಾಯಿಗಳಿದ್ದಾರೆ, ಅವರಿಗೆಲ್ಲ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಆ ಆಪ್ಷನ್ ಪ್ರಕಾರ ಗವರ್ಮೆಂಟ್ ಎಂಪ್ಲಾಯಿ ಸೈಡಿಂದ ಏನು 12% ಕಟ್ ಆಗ್ತಾ ಇತ್ತು ಸಂಬಳದಲ್ಲಿ, ಹಾಗೂ ಎಂಪ್ಲಾಯರ್ ಏನು 12% ಅವರು ಕೊಡ್ತಾ ಇದ್ರು, ಆ ಎರಡು ಕಾಂಟ್ರಿಬ್ಯೂಷನನ್ನು ಸರ್ಕಾರ ತಾನೇ ಭರಿಸ್ತಾ ಉಂಟು. ಅದು ಮಾರ್ಚ್ ತಿಂಗಳು, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ ತನಕ ಆ ಬೆನಿಫಿಟನ್ನು ಕೊಟ್ಟಿದ್ದಾರೆ. ಸೊ ಎಂಪ್ಲಾಯಿ ಸಂಬಳದಿಂದ 12% ಕಟ್ ಆಗೋದಿಲ್ಲ, ಆ ಕಡೆ ಎಂಪ್ಲಾಯರ್ ಕೂಡ ಹೆಚ್ಚಿಗೆ ಕೊಡಬೇಕಾಗೂ ಇಲ್ಲ. ಇದು ಇಬ್ಬರಿಗೂ ಲಾಭದಾಯಕ, ಎಂಪ್ಲಾಯರಿಗಾಗಲೂ ಲಾಭ ಆಗ್ತದೆ. ಈ ನಾವು ಎಲಿಜಿಬಲ್ ಇನ್ಎಲಿಜಿಬಲ್ ಅಂತ ಹೇಳಿ ಗೊತ್ತಾಗಬೇಕಿದ್ರೆ ಪ್ರತಿ ಎಂಪ್ಲಾಯರ್ ಅವರ PF ಇದಕ್ಕೆ ಲಾಗಿನ್ ಆದ ಕೂಡಲೇ ಅವರಿಗೊಂದು ಫಾರ್ಮ್ ಬರ್ತದೆ, ಯು ಆರ್ ಎಲಿಜಿಬಲ್ ಅಂತ ಹೇಳಿ. ಆ ನೋಟಿಫಿಕೇಶನ್ ಬಂದರೆ ಆ ಡಿಕ್ಲರೇಷನ್ ಕೊಟ್ಟ ಕೂಡಲೇ ಅವರು ಆ ಸ್ಕೀಮಿಗೆ ಆಪ್ಟ್ ಮಾಡಿದಾಗ ಆಗ್ತದೆ. ವ್ಯಾರಾಸ್ ನಾನ್ ಎಲಿಜಿಬಲ್ ಅಂದರೆ 90%ಕ್ಕಿಂತ 89% 15,000ರಿಂದ ಕಡಿಮೆ ಅರ್ನ್ ಮಾಡುವಂಥ ಎಂಪ್ಲಾಯೀಸ್ಗಳಿದ್ದರೆ ಅಥವಾ 100ಕ್ಕಿಂತ ಹೆಚ್ಚು ಎಂಪ್ಲಾಯಿಗಳು ಇದ್ದರೆ, ಅಂಥ ಕಂಪನಿಗಳಿಗೆ ಆ ಆಪ್ಷನ್, ಆ ಎಲಿಜಿಬಿಲಿಟಿ ಫಾರ್ಮೇ ಅಲ್ಲಿ ಬರುವುದಿಲ್ಲ. ಅದರಿಂದ ಅಂಥ ಕಂಪನಿಗಳಿಗೆ ಯಾವ ರೀತಿ ಬೆನಿಫಿಟ್ ಮಾಡಿದ್ದಾರೆ ಅಂತ ಹೇಳಿದರೆ, ಮೊದಲು 12% ಕಟ್ ಆಗ್ತಾ ಇತ್ತು ಎಂಪ್ಲಾಯಿ ಸೈಡಿಂದ, ಹಾಗೂ ಎಂಪ್ಲಾಯರ್ 12% ಕಟ್ಟಬೇಕಾಗಿತ್ತು. ಅದನ್ನು ಈಗ ಕಡಿಮೆ ಮಾಡಿದ್ದಾರೆ ಸರ್ಕಾರ. ಆ 12 10% ಮಾಡಿದ್ದಾರೆ. ಸೊ ಯಾವೆಲ್ಲ ಕಂಪನಿಗಳಿಗೆ 100ಕ್ಕಿಂತ ಅಧಿಕ ನೌಕರರಿದ್ದಾರೋ ಅವರಿಗೆಲ್ಲ ಎಂತ ಆಗ್ತದೆ ಅಂತ ಹೇಳಿದ್ರೆ, ಅವರ ಸಂಬಳದಿಂದ 10% ಕಟ್ ಆಗ್ತದೆ, ಹಾಗೂ ಎಂಪ್ಲಾಯರ್ ಕೂಡ 10% ಕಾಂಟ್ರಿಬ್ಯೂಟ್ ಮಾಡಿದ್ರೆ ಸಾಕು. ಈ ಒಂದು ಲಾಭವನ್ನು ಪಡ್ಕೊಳ್ಬೋದು. ಮತ್ತು ESIಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಮಾಡಲಿಲ್ಲ. ಆದರೆ ನನ್ನ ವೀಕ್ಷಕರಿಗೆ ನನ್ನ ಒಂದು ರಿಕ್ವೆಸ್ಟ್. ಸೊ ಈ ESI ಕಾಂಟ್ರಿಬ್ಯೂಷನ್ 4.5% ಆಫ್ ದ ಸ್ಯಾಲ್ರಿ ವರ್ಕೌಟ್ ಆಗ್ತದೆ, 4.75%. ಸೊ ಇದನ್ನು ಕ್ಲಬ್ದ ಸಮಯದಲ್ಲಿ ಸರ್ಕಾರಕ್ಕೆ ಭರಿಸೋದ್ರಿಂದ ನೌಕರರಿಗೆ ಒಂದು ರೀತಿಯಂಥ ಒಂದು ಸೆಕ್ಯೂರಿಟಿ, ಸೋಷಿಯಲ್ ಸೆಕ್ಯೂರಿಟಿ ಕೊಟ್ಟಾಗ್ತದೆ. ನಾಳೆ ಒಂದು ವೇಳೆ COVID-19 ಬೇರೆ ಯಾವುದೇ ಮೆಡಿಕಲ್ ಫೆಟಾಲಿಟೀಸ್ ಆದರೆ ಅವರ ಸಂಪೂರ್ಣ ವೈದ್ಯಕೀಯ ಖರ್ಚನ್ನು ESI ಭರಿಸ್ತದೆ. ಸೊ ಈ ESI ಪೇಮೆಂಟ್ ಯಾವುದು ಉಂಟು ಅದನ್ನು ಕ್ಲಬ್ದ ಸಮಯದಲ್ಲಿ ಪೇಮೆಂಟ್ ಮಾಡಿ ರಿಟರ್ನ್ಸನ್ನು ಸರ್ಕಾರಕ್ಕೆ ಸಲ್ಲಿಸುವುದರಿಂದ ಈ ಒಂದು ಬೆನಿಫಿಟನ್ನು ನೌಕರರಿಗೆ ಕೊಡ್ಬೋದು. ಓಕೆ ಸರ್, ಈಗ COVID-19 ಏನಿದೆ, ಇದು ಕೆಲವರಿಗೆ ಒಂದು ಭಾವನೆ ಇದೆ, ಏನಂದರೆ ಏಜ್ರಿಗೆ ಬರುತ್ತೆ, ಮಕ್ಕಳಿಗೆ ಬರುತ್ತೆ. ಈ ಮಿಡ್ಲ್ ಏಜ್ ಏನಿದ್ದಾರೆ, ಯಂಗಾಗಿ ಏನಿರ್ತಾರೆ, ಅವರಿಗೆ ಒಂದು ತಪ್ಪು ಕಲ್ಪನೆ, ತಪ್ಪು ಭಾವನೆ ಅಂತ ಹೇಳ್ಬೋದು. ನಾವು ಯಂಗಾಗಿದ್ದೇವೆ, ನಮ್ಗೆ ಬರಲ್ಲ ಅನ್ನುವಂಥದ್ದು. ಸೊ ಓಡಾಡ್ತಾ ಇದ್ದಾರೆ ಹೊರಗಡೆಲ್ಲ. ಇಂಥವ್ರಿಗೆ ನೀವು ಏನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಾ ಸರ್? ಖಂಡಿತವಾಗ್ಲೂ ಫ್ರ್ಯಾಂಕ್ ಆಗಿ ಹೇಳಬೇಕಿದ್ರೆ, ನನ್ನ ಏಜ್ ಗ್ರೂಪ್ ನನಗೊಂದು ಹಠ ಸಾಧನೆ, ನನಗೇನು ಆಗೋದಿಲ್ಲ ಅಂತ ಒಂದು ಹಠ ಸಾಧನೆ. ಇದಕ್ಕೊಂದು ಉದಾಹರಣೆ ಕೊಡ್ತೇನೆ. ಇಟಲಿಯಲ್ಲಿ ನಡೆದಂಥ ಘಟನೆ. ಇಟಲಿಯ ಸರ್ಕಾರ ಏನು ಹೇಳಿತ್ತು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ, ಹ್ಯಾಂಡ್ ಸ್ಯಾನಿಟೈಸರ್ಸ್ ಯೂಸ್ ಮಾಡಿ, ಟ್ರಾವೆಲ್ ಮಾಡಬೇಡಿ, ಈ ರೀತಿಯದೊಂದು ವೈರಸ್ ಚೈನಾದಿಂದ ಹೊರಟಿದೆ. ಸೊ ಅದರ ಬಗ್ಗೆ ಇನ್ನೂ ಶೋಧನೆ ಆಗ್ತಾ ಉಂಟು. ಸೊ ಯಾವ ರೀತಿ ಪರಿಣಾಮ ಬೀರ್ತದೆ ಅಂತ ಗೊತ್ತಿಲ್ಲ. ಆದ್ದರಿಂದ ಆದಷ್ಟು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ ಅಂತ ಹೇಳಿ ಅಲ್ಲಿಯ ಸರ್ಕಾರ ಆದೇಶ ಹೊರಡಿಸಿದೆ. ಬಟ್ ಅಲ್ಲಿಯ ಯೂತ್ಸ್ ಅಂದರೆ ಮೇನ್ಲಿ 21 to 45 ಇಯರ್ಸ್ನ ಯೂತ್ಸ್ ಏನು ಮಾಡಿದ್ರು, ನಮಗೆ ಇದೆಲ್ಲ ಏನು ಲಗಾಬಾಗೋದಿಲ್ಲ, ಒಂದು ಹುಚ್ಚು ಹಠ ಹಿಡ್ಕೊಂಡು ಏನು ಮಾಡಿದ್ರು, ಅವರ ಡೇ ಟು ಡೇ ಆ್ಯಕ್ಟಿವಿಟೀಸನ್ನು ಕ್ಯಾರಿ ಫಾರ್ವರ್ಡ್ ಮಾಡಿಕೊಂಡು ಹೋದರು. ಸೊ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡಲಿಲ್ಲ. ಅದರ ಪರಿಣಾಮ 2 ವಾರ ಗೊತ್ತಾಗಲಿಲ್ಲ. ಸೊ 3ನೇ ವಾರ 21 ದಿನಗಳ ನಂತರ ಹೈಲಿ ಇಂಪ್ಯಾಕ್ಟೆಡ್ ಸೆಕ್ಟರ್ ಅಂತ ಹೇಳಿ, ಅಥವಾ ಹೈಲಿ ಇಂಪ್ಯಾಕ್ಟೆಡ್ ಪೀಪಲ್, ಅದೇ 21ರಿಂದ 45 ಏಜ್ ಗ್ರೂಪ್ನ ಯುವಕರೇ ಆಗಿದ್ರು. ಸೊ ಆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡದೇ ಇರುವವರು. ಸೊ ಅದರಿಂದ ನನ್ನದೊಂದು ಕೋರಿಕೆ ಅಂತ ಹೇಳಿದ್ರೆ, ಕೊರೋನಾ ವೈರಸ್ ಯಾರಿಗೂ ಬೈಫರ್ಕೇಷನ್ ಮಾಡೋದಿಲ್ಲ, ಡಿಫ್ರೆನ್ಸಿಯೇಷನ್ ಮಾಡೋದಿಲ್ಲ. ರಿಚ್ ಆಗಲಿ ಪುವರ್ ಆಗಲಿ ಡಿಫ್ರೆನ್ಷಿಯೇಟ್ ಮಾಡೋದಿಲ್ಲ. ಏಜ್ ಗ್ರೂಪ್ ಯಂಗ್ ಅಥವಾ ಏಜ್ಡ್ ಅವರಿಗೂ ಡಿಫ್ರೆನ್ಸ್ ಮಾಡೋದಿಲ್ಲ. ಸೊ ಅದು ಎಲ್ಲರನ್ನೂ ಒಂದೇ ರೀತಿ, ಅದಕ್ಕೆ ಒಂದು ಬಾಡಿ ಬೇಕಷ್ಟೇ. ಆ ಬಾಡಿ ಸಿಕ್ಕಿದ ಕೂಡಲೇ ಅದು ಮಲ್ಟಿಪ್ಲೈ ಆಗ್ತದೆ. ಸೊ ಆದಷ್ಟು ಸರ್ಕಾರದ ಆದೇಶವನ್ನು ಪಾಲಿಸಿ, ಸೊ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಫೇರ್ಸ್ ಏನೆಲ್ಲ ಪ್ರಿಕಾಷನ್ಸ್ ತಗೊಳ್ಬೇಕು ಅಂತ ಹೇಳಿ ಆದೇಶ ಹೊರಡಿಸ್ತಾರೋ ಅದನ್ನೆಲ್ಲ ಪಾಲಿಸಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ, ಹಾಗೂ ಬೇಕಾದ ಸಮಯದಲ್ಲಿ ಹ್ಯಾಂಡ್ ಸ್ಯಾನಿಟೈಸರ್ಸ್ ಯೂಸ್ ಮಾಡಿ, ಸೊ ಅನಾವಶ್ಯಕ ಟ್ರಾವೆಲ್ಗಳನ್ನು ಅವಾಯ್ಡ್ ಮಾಡಿ ಅಂತ ಹೇಳಿ ನಾನೊಂದು ಕೋರಿಕೆ ಮಾಡ್ತೇನೆ.
ಸೊ ಇದರಿಂದ ನಮ್ಮ ಕೋವಿಡ್-19 ಆಗುವಂಥ ಪರಿಣಾಮಗಳನ್ನು ದೂರ ಮಾಡ್ಬೋದು ಅಂತ ಹೇಳಿ ಒಂದು ಅನಿಸಿಕೆ. ಸೊ ಇನ್ನು ಲಾಕ್ಡೌನ್ ಆಗುತ್ತೆ ಅಂದರೆ ಕೊರೋನಾ ವೈರಸ್ಸನ್ನು ತಡೆಗಟ್ಟುವ ಒಂದು ನಿಟ್ಟಿನಲ್ಲಿ ಭಾರತದಲ್ಲಿ ಲಾಕ್ಡೌನ್ ಆಗುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಸಾಕಷ್ಟು ಇಲಾಖೆಗಳು ಕೆಲಸದಲ್ಲಿ ತೊಡಗಿರ್ತವೆ. ಈಗ ವೈದ್ಯರನ್ನು ನೋಡಿದರೆ ಅವ್ರದ್ದು ಬಹಳ ಮುಖ್ಯ ಕೆಲಸ ಆ ಒಂದು ಸಂದರ್ಭದಲ್ಲಿ. ವೈದ್ಯರಿರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಇನ್ನು ಸಾಕಷ್ಟು ಇಲಾಖೆಗಳು ಇಂಥ ಸಮಯದಲ್ಲೂ ಕೂಡ ಎಲ್ಲರೂ ಮನೆಯಲ್ಲಿರುವಂತಹ ಒಂದು ಸಂದರ್ಭದಲ್ಲಿ ಕೂಡ ಸಮಾಜಕ್ಕೆ ಬಂದು ಜನರ ಸೇವೆಯಲ್ಲಿ ತೊಡಗ್ತಾರೆ. ಇವರಿಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸಿಂಪಲ್ ಆಗಿ ಹೇಳಬೇಕಿದ್ರೆ ಹ್ಯಾಟ್ಸ್ ಆಫ್ ಸರ್. ಎಲ್ಲ ಕೊರೋನಾ ವಾರಿಯರ್ಸ್ಗೂ, ಫ್ರಂಟ್ಲೈನ್ ವಾರಿಯರ್ಸ್ಗೂ ಹ್ಯಾಟ್ಸ್ ಆಫ್. ಸರ್ಕಾರ ಖಾಲಿ ಆದೇಶ ಮಾತ್ರ ಹೊರಡಿಸ್ಬೋದು, ಬಟ್ ಅದನ್ನು ಇಂಪ್ಲಿಮೆಂಟೇಷನ್ ಮಾಡುವವರು ಈ ಎಲ್ಲ ಸೆಕ್ಟರ್ಸ್ಗಳು, ಪೊಲೀಸ್ ಇರಲಿ, ಮೆಡಿಕಲ್ಸ್ ಇರಲಿ, ಈ ಎಲ್ಲರ ಒಂದು ಎಫರ್ಟ್ಸ್ ಈಗ ನಾವು ಕಾಣ್ತಾ ಇದ್ದೇವೆ. ಸೊ ಅವರಿಗೆಲ್ಲರಿಗೂ ಒಂದು ಹ್ಯಾಟ್ಸ್ ಆಫ್ ನನ್ನ ಲೆಕ್ಕದಲ್ಲಿ. ಎಸ್ ಸರ್, ಇಷ್ಟೊತ್ತು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜನರಿಗೆ ಏನು ಬಹಳ ಒಂದು ಮುಖ್ಯವಾಗಿರುವಂಥ ಮಾಹಿತಿಗಳು, ಇದು ಸಾಕಷ್ಟು ಜನರಿಗೆ ಕನ್ಫ್ಯೂಷನ್ ಇರುತ್ತೆ, ಗೊಂದಲಗಳಿರ್ತವೆ, ಸೂಕ್ತವಾದ ಮಾಹಿತಿ ಸಿಕ್ಕಿರೋದಿಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ನೀವು ಉತ್ತಮವಾದ ಮಾಹಿತಿಯನ್ನು ಜನರಿಗೆ ನೀಡಿದ್ರಿ. ನಮ್ಮ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು.